ಓ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಾಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ನಿಜಗುಣರು ರಚಿಸಿದಂಥ ಕೈವಲ್ಯ ಪದ್ಧತಿ ಒಳಗೆ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಒಂದು ಶಿವಕಾರುಣ್ಯ ಸ್ಥಳ, ಒಂದು ಜೀವ ಸಂಬೋಧನಾ ಸ್ಥಳ, ಒಂದು ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನು ಇಟ್ಟಿದ್ದಾರೆ. ಇವಾಗ ನಾವು ನೀತಿ ಕ್ರಿಯಾಚಾರ್ಯ ಸ್ಥಳದಲ್ಲಿ 6ನೆಯ ಪದವನ್ನು ನಾವು ನೋಡಬೇಕಾಗ್ತದೆ. ಇಂದಿನ ವಿಚಾರದಲ್ಲಿ ಕೂಡ ಬಹಳಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ತಾ ಬಂದರು. ಈ ಒಂದು 6ನೆಯ ಪದದಲ್ಲಿ ಹೇಳ್ತಾರೆ, ಮನಸ್ಸನ್ನು ನಿಲ್ಲಿಸುವಂಥದ್ದು ಬಹಳ ಕಠಿಣ, ಅದ್ರ ಬಗ್ಗೆ ನಿಗ್ರಹ ಮಾಡುವಂಥದ್ದು ಬಹಳ ಕಠಿಣ. ಅದ್ರ ಬಗ್ಗೆ ಈ ಮುಂದೆ ಏನು ಹೇಳ್ತಾರೆ ನೋಡೋಣ. ಏನು ಹೇಳ್ತಾರೆ? ತಡೆಯುವುದಾಗದು ತನಗೆ ಅಗಣಿತ ವಿಷಯದೋಳು ಎಡೆಯಾಡುವ ಅತಿ ಚಪಲತೆಯ ಚಿತ್ತವನು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾ ಇದ್ದಾರೆ? ತಡೆಯುವುದಾಗದು. ಯಾವುದು ತಡೆಯುವುದಾಗದು? ಮನಸ್ಸನ್ನು ನಿಲ್ಲಿಸಲಿಕ್ಕೆ ಅಥವಾ ನಿಗ್ರಹ ಮಾಡಲಿಕ್ಕೆ ಆಗ್ತಾಯಿಲ್ಲ. ತನಗೆ ಅಂತಂದ್ರೆ ನೋಡ್ರಿ ಯಾವ ರೀತಿ ಅಂದ್ರೆ, ಅಗಣಿತ ಅಂದರೆ ಅಸಂಖ್ಯಾತವಾದಂಥ ವಿಷಯಗಳು, ಒಂದಲ್ಲ ಎರಡಲ್ಲ, ವಿಷಯಗಳು ಇರುವಂಥದ್ದು ಒಂದಲ್ಲ, ಅಗಣಿತ ವಿಷಯದೋಳು ಎಡೆಯಾಡುವ ಅತಿ ಚಪಲತೆ ಚಿತ್ತ ಅಂದರೆ ಇಲ್ಲಿ ಏನು? ಮನಸ್ಸು. ಚಂಚಲವಾದಂಥ ಚಿತ್ತವನ್ನು ಅಂದರೆ ಮನಸ್ಸನ್ನು ಒಂದಲ್ಲ ಎರಡಲ್ಲ ನಾನಾ ರೀತಿಯಿಂದಿರುವಂಥ ವಿಷಯಗಳಲ್ಲಿ ಹರಿದಾಡ್ತಾ ಇರುವಂಥ ಮನಸ್ಸನ್ನು ತಡಿಲಿಕ್ಕೆ ಆಗ್ತಾಯಿಲ್ಲ. ಈಗ ನಮಗೆಲ್ಲರಿಗೂ ಹಂಗಾಗಿದೆಯಲ್ಲ. ಯಾಕಂದರೆ ಈ ಮನಸ್ಸನ್ನು ಅಷ್ಟು ನಮಗೆ ಏಕಾಗ್ರತೆ ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅನ್ನೋದ್ರೆ ಇಲ್ಲ. ಯಾಕಂದರೆ ನಮ್ಗೆ ಹಲವಾರು ಬಾಹ್ಯದಲ್ಲಿರುವಂಥ ವಿಷಯಗಳು ಭಾಳಷ್ಟು ಅದಾವೆ, ಆ ಕಡೆ ಎಳೆದೋಗ್ಬಿಡ್ತಾವೆ ಮನಸ್ಸುಗಳು. ಒಂದು ಸ್ವಲ್ಪ ಏಕಾಗ್ರತೆ ಮಾಡಿಕೊಂಡು ಗುರು ಮುಖಾಂತರ ಇಂಥದ್ದು ಕೇಳಬೇಕು ಅಥವಾ ಏನೋ ಮಾಡ್ಬೇಕಂತಂದ್ರೆ ಇವು ಯಾವ ಆಗಂಗಿಲ್ಲ. ಯಾಕಂದ್ರೆ ಅದು ಮನಸ್ಸು ಭಾಳ ಚಂಚಲವಾಗಿರ್ತದೆ, ಆ ವಿಷಯಾದಿಗಳ ಕಡೆ ಓಡ್ತದೆ ಮನಸ್ಸು. ಹಾಗಾಗಿ ಅದು ಭಾಳ ಚಂಚಲವಾದಂಥ ಮನಸ್ಸು ಇಂಥ ವಿಷಯಗಳಲ್ಲಿ ಹೋಗ್ತಾ ಇರುವಂಥ ಚಪಲತೆ ಚಿತ್ತವನ್ನು ಅದನ್ನು ತಡಿಲಿಕ್ಕೆ ಆಗ್ತಾಯಿಲ್ಲ. ಓಡಾಡ್ತಾ ಇರುವಂಥ ಈ ಮನಸ್ಸನ್ನು ತಡಿಲಿಕ್ಕೆ ಆಗ್ತಾಯಿಲ್ಲ ಅನ್ನುವಂಥ ವಿಷಯವನ್ನು ಇದು ನಿಗ್ರಹ ಮಾಡೋಕ್ಕೆ ಎಷ್ಟು ಕಠಿಣ ಅನ್ನುವಂಥದ್ದನ್ನು ಹೇಳ್ತಾರೆ ಅವರು. ಅದಕ್ಕೆ ಮಹಾತ್ಮರ ಹತ್ರನೂ ಇತ್ತು. ನಮ್ಗೆ ಯಾಕ್ರಿ ಮನಸ್ಸಿಗೆ ಹೆಂಗನ್ನತ್ತದ ಕಂಗಂಗನ್ನತ್ತದ ಅಂತ ಏನಿಲ್ಲ. ಇಲ್ಲಿ ಎಲ್ಲರ ಮಹಾತ್ಮರಲ್ಲಿರುವಂಥ ಮನಸ್ಸು ಇದೆ, ನಮ್ಮಲ್ಲಿರುವಂಥ ಮನಸ್ಸು ಇದೇನೆ. ಅವ್ರು ಭಾಳ ಶ್ರೇಷ್ಠ ಇತ್ತು ಮನಸ್ಸು, ನಮ್ಮದು ಭಾಳ ಕನಿಷ್ಠ ಅಂತ ಹೇಳೋಕ್ಕಾಗಂಗಿಲ್ಲ. ಯಾಕಂದರೆ ಎಲ್ಲರ ಹತ್ರ ಇರುವಂಥ ಮನಸ್ಸು ಒಂದೇ ಇರುವಂಥದ್ದು. ಬೇರೆ ಬೇರೆ ಅದಾವೇನಂದ್ರೆ ಹಂಗೆ ಹೇಳೋಕ್ಕೆ ಬರೋಂಗಿಲ್ಲ. ಅವ್ರ ಮನಸ್ಸು ಕೂಡ ನಾನಾ ರೀತಿಯಿಂದ ವಿಚಿತ್ರವಾಗಿ ವರ್ತನೆ ಮಾಡಿದಾವ. ಆದ್ರೆ ಅದನ್ನು ತಿಳ್ಕೊಂಡ್ರು, ಅದನ್ನು ನಿಗ್ರಹ ಮಾಡಿದ್ರು, ಹತೋಟಿಯಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅದನ್ನು ಹತೋಟಿಯಲ್ಲಿ ಇಟ್ಕೊಂಡು ಜ್ಞಾನವನ್ನು ಪಡ್ಕೊಂಡ್ರು ಅವರು. ನಾವು ಹೆಂಗೆ ಬೇಕು ಹಂಗೆ ಅರಿಬಿಡ್ತೀವಿ ಅಂತಂದ್ರೆ ನಮಗೆ ಯಾವಾಗ ಇಂಥ ಆನಂದ ಆಗೋಕ್ಕೆ ಸಾಧ್ಯ ಅದ. ಸ್ವಲ್ಪ ಅದನ್ನು ನಿಗ್ರಹ ಮಾಡಿಕೊಡುವಂಥದ್ದು. ಬಟ್ ಈಸಿಯಾಗಿ ಆಗ್ತದೆ ಏನಂದ್ರೆ ಸುಲಭ ಏನ್ರಿ ಅಂದರೆ ಅಷ್ಟು ಸುಲಭ ಅಲ್ಲ, ಕಠಿಣವಾಗಿರುವಂಥದ್ದು. ಅದನ್ನು ಮುಂದೆ ಹೇಳ್ತಾರೆ ಅವ್ರು ಏನಂತ. ಈ ಸುಖ ದುಃಖ ಮೋಹಾದಿಗಳು ಎದರಿಂದ ತೋರ್ತಾವಂತ ಹಿಂದಿನ ಪದದಲ್ಲಿ ಹೇಳಿದರು. ಯಾಕಂದರೆ ಇವು 3 ಗುಣಗಳು ಅದಾವೆ ಮನುಷ್ಯನ ಹತ್ರ, ಸತ್ವ ರಜೋ ತಮೋ ಗುಣಗಳಿಂದ ಹಿಡಿದಂಥದ್ದು. ನಾವು ಇದು ಸುಖಕ್ಕೆ ಇಂಥ ಆನಂದಕ್ಕೆ ಕಾರಣ ಆಗಿರುವಂಥದ್ದು ಯಾವುದು ಅಂದರೆ ಸತ್ವಗುಣ. ಇದನ್ನು ಮಾತ್ರ ನಾವು ಇಟ್ಕೊಳ್ಬೇಕು, ಸತ್ವಗುಣವನ್ನು ನಾವು ಇಟ್ಕೊಳ್ಬೇಕು.
ಯಾಕ್ರಿ ನಮ್ಮ ಮನಸ್ಸು ಯಾಕೋ ಚಂಚಲಾಗ್ಯದ್ರಿ, ಯಾಕೋ ದುಃಖ ಆಗ್ಯದ್ರಿ, ಒಂಥರ ಆಗಕತ್ತಿದ್ರಿ, ಒಂಥರ ಇಂಥರ ಅಂತ ಏನೂ ಇಲ್ಲ. ನಾವು ಹೆಂಗೆ ಇಟ್ಕೊಳ್ತೀವಿ ಹಂಗೆ ಮನಸ್ಸು. ಯಾಕಂದ್ರೆ ಈ ಒಂದು ಮನಸ್ಸು ಏಕಾಗ್ರತೆ ಮಾಡಿಕೊಂಡು ಈ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಯಾವುದು ಮುಖ್ಯ ಅಂತಂದ್ರೆ ಸತ್ವಗುಣವನ್ನು ಮೇಲ್ಮುಖ ಮಾಡ್ಕೊಳ್ಬೇಕು. ದಯವಿಟ್ಟು ಸ್ವಲ್ಪ ಮ್ಯೂಟ್ ಮಾಡಿಕೊಡ್ರಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಇದಕ್ಕೆ ಯಾವುದನ್ನು ಸತ್ವಗುಣವನ್ನು ನಾವು ಮೇಲ್ಮುಖ ಮಾಡ್ಕೊಳ್ಬೇಕಾಗ್ತದೆ. ಈ ಕರ್ಮ ಏನು ತಮೋಗುಣ ಮತ್ತು ರಜೋಗುಣ ಅದಾವಲ್ಲ, ಇದರಿಂದ ಏನಾಗ್ತದೆ, ಬಂಧಕ್ಕೆ ಗುರಿ ಆಗ್ತದೆ, ದುಃಖಕ್ಕೆ ಕಾರಣ ಆಗ್ತದೆ. ಯಾಕೆ ಇದನ್ನೆಲ್ಲ ಹೇಳ್ತಾರಂತಂದ್ರೆ ನಮ್ಮ ಸತ್ವಗುಣವನ್ನು ನಾವು ಯಾವಾಗಲೂ ಸ್ವಲ್ಪ ಮೇಲ್ಮುಖ ಮಾಡ್ಕೊಳ್ಬೇಕು, ಶಾಂತವಾದಂಥ ಭಾವವನ್ನು ಮೇಲ್ಮುಖ ಮಾಡ್ಕೊಳ್ಬೇಕು. ಅದಕ್ಕೆ ಇದು ಏಕಾಗ್ರತೆ ಈ ಸತ್ವಗುಣವನ್ನು ಮೇಲ್ ಮಾಡ್ಕೋಬೇಕಾದಾಗ ನಮ್ಮ ಸದ್ಗುಣಗಳನ್ನು ನಾವು ಪ್ರಾಪ್ತಿ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಂದರಲ್ಲಿ ನಾವು ಎಚ್ಚರಿಕೆಯಿಂದ ಕೆಲವು ವಿಷಯಗಳನ್ನು ತೊಗೊಳ್ಬೇಕಾಗ್ತದೆ. ಆವಾಗ ಸತ್ವಗುಣ, ಆಹಾರ ಪದಾರ್ಥದಲ್ಲಿ ಕೂಡ ನಾವು ಎಚ್ಚರಿಕೆ ತೊಗೊಳ್ಬೇಕಾಗ್ತದೆ. ಹೀಗೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ನಮಗೆ ಸತ್ವಗುಣದಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ರಜೋಗುಣ ಏನಾಗ್ತದೆ, ತಮೋಗುಣ ರಜೋಗುಣವನ್ನು ತ್ಯಾಗ ಮಾಡಬೇಕಾಗ್ತದೆ, ಸ್ವಲ್ಪ ಬಿಟ್ಕೊತ ಹೋಗ್ಬೇಕಾಗ್ತದೆ. ಈ ರೀತಿಯಿಂದ ಹೇಳಿದರು. ಆದರೆ ಈ ಮನಸ್ಸು ನೋಡ್ರಿ, ಹರಿದಾಡ್ತಾ ಇರುವಂಥ ಮನಸ್ಸು ನಿಲ್ಲಂಗಿಲ್ಲ ಒಂದು ಕಡೆ. ಯಾಕಂದ್ರೆ ಭಾಳಷ್ಟು ವಿಷಯಗಳು ಅದಾವೆ. ನಮ್ಮ ಲೌಕಿಕದಲ್ಲೇ ನಾವು ತೊಗೊಂಡ್ರೆ ನೋಡ್ರಿ ಬೇಕಾದಷ್ಟು ಮನಸ್ಸುಗಳನ್ನು ಆ ಕಡೆ ಬಿಟ್ಟರೆ ನಾವು ಒಂದು ಕ್ಷಣ ಇಲ್ಲಿ ಕೂತ್ಕೊಳ್ಳೋಕ್ಕಾಗಂಗಿಲ್ಲ, ಅಷ್ಟೊಂದು ವಿಷಯಗಳು ಅದಾವೆ, ವಿಷಯಾದಿಗಳು ಅದಾವೆ. ಯಾಕಂದ್ರೆ ಈ ಮನಸ್ಸು ಭಾಳಷ್ಟು ಚಂಚಲಾಗಿರುವಂಥದ್ದು. ನೋಡ್ರಿ, ಇದು ಒಂದು ತಾಸು ಕುಂತದ್ರಾಗ ಎಷ್ಟೋ ಜನ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಯಾವುದ್ಯಾವುದೋ ಒಂದು ವಿಷಯಾದಿಗಳಲ್ಲಿ ಮನಸ್ಸು ಹೋಗಿರ್ತದೆ. ನಾವು ಇವೆಲ್ಲ ನಮಗೇನು ಅದಾವಂದ್ರೆ ಇವು ಕಂಟಕಗಳು ಅಂತ ಅನ್ಬೇಕು. ಕೆಲವೊಂದು ಈ ನಾವು ಫೋನ್ಗಳನ್ನು ನೋಡ್ತೀವಿ, ಯಾಕಂದ್ರೆ ಇಡೀ ಜಗತ್ತ ಫೋನ್ನಲ್ಲಿ ನೋಡ್ಬೋದು. ಒಂದು ಫೋನ್ ಇಟ್ಕೊಂಡು ಕೂತ್ರೆ ಒಂದು ದಿವಸ ಹೆಂಗೆ ಟೈಮ್ಗಳು ಹೋಗ್ತಾ ಗೊತ್ತಿಲ್ಲ. ಅವು ನಮಗೆ ಕಂಟಕ ಅನ್ಬೇಕು. ಅವನ್ನ ನಮಗೆ ನುಂಗಿ ಹಾಕಕ್ಕೆ ಬಂದಾವಂತ ತಿಳ್ಕೊಳ್ಬೇಕು ನಾವು ಕೆಲವು ಸಲ. ಮತ್ತು ಟಿ ವಿಯಲ್ಲಿ ಎಲ್ಲ ಸೀರಿಯಲ್ ನೋಡ್ರಿ, ಇವತ್ತು ಒಂದು ತಾಸು ಗುರುವಿನ ಮುಖಾಂತರ ಕೇಳ್ಬೇಕಪ್ಪ ಅಂತ ಕುಂದ್ರಕ್ಕೂ ಬಿಡಂಗಿಲ್ಲ ಈ ಮನಸ್ಸು. ಯಾಕಂದ್ರೆ ಮನಸ್ಸು ಅಲ್ಲೇ ಹೋಗ್ತದೆ. ಆ ಸೀರಿಯಲ್ ನೋಡ್ಬೇಕು, ಈ ಸೀರಿಯಲ್ ನೋಡ್ಬೇಕು, ಅದು ಮಾಡ್ಬೇಕು. ಯಾಕಂದ್ರೆ ಹಂಗೆ ಹೇಳ್ಕೊಂಡು ಹೋಗ್ತದೆ ಅದು. ಅದಕ್ಕೆ ನಾವು ಇಲ್ಲೇ ಭಾಳ ಮಹಾತ್ಮರು ಹಂಗೆ ಮಾಡಿದ್ರಂತಲ್ಲ, ನಾವಿಲ್ಲೇ ಯಾವುದು ಇದು ತೊಗೊಂಡು ನಾನೇನು ಮಾಡಲಿಪ್ಪ, ಎಲ್ಲೋ ಗುರುಗಳು ಹೇಳಕತ್ತಾರ, ಒಂದು 4 ಮಾತು ಕೇಳೋಣ ಅಂತೇಳ್ಬಿಟ್ಟು ಆ ಮನಸ್ಸನ್ನು ಸ್ವಲ್ಪ ಇದು ಇಟ್ಕೊಂಡು ಬಂದರೆ ಇಂಥವಾಗ್ತಾವೆ. ಆದ್ರೆ ಅಗಣಿತ ವಿಷಯಗಳಲ್ಲಿ ಹರಿದಾಡ್ತಾ ಇರುವಂಥ ಈ ಮನಸ್ಸು ಭಾಳ ಚಂಚಲಾಗ್ತದೆ, ಭಾಳ ಚಂಚಲದಿಂದ ಕೂಡಿರ್ತದೆ. ಹೆಂಗಂದ್ರೆ ಹೇಳ್ತಾರೆ ಅವರು, ಕೋಲ್ಮಿಂಚು ಮತ್ತು ಕೋಲ್ಮಿಂಚು ಒಮ್ಮೆಲೆ ಪ್ರಕಾಶಮಾನವಾಗಿ ತೋರ್ತದೆ. ಒಂದು ಸಲ ಪಟ್ನ ತೋರ್ತದೆ, ಚಂದ ತೋರ್ತದೆ. ಅದು ತೋರಿತು ಅನ್ನೋದ್ರಾಗ ನಷ್ಟ ಆಗಿಬಿಡ್ತದೆ. ಅಂದ್ರೆ ಮಿಂಚು ಎಷ್ಟಾದ್ರೆ ಭಾಳ ಪ್ರಕಾಶಮಾನವಾಗಿ ತೋರಿದಂಗೆ ಆಗ್ತದೆ. ಅದು ತೋರ್ತದೆ ಅನ್ನೋದ್ರಾಗ ಅದು ಏನಾಗ್ತದೆ, ನಷ್ಟ ಆಗಿ ಹೋಗ್ಬಿಡ್ತದೆ. ಮತ್ತು ನಾನಾ ರೀತಿಯಿಂದ ಅವರು ದೃಷ್ಟಾಂತ ಕೊಡ್ತಾರೆ. ಈ ಗಿಡಗಳು ಆದರೂ ಕೂಡ ಗಾಳಿಯಿಂದ ಪಟ 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 ಅಂತ ಬಡ್ದಾಡ್ತಿರ್ತಾವೆ, ಒಂದು ಸ್ವಲ್ಪ ಕೂಡ ಕುಂದ್ರಂಗಿಲ್ಲ. ಅವು ಯಾವುದೋ ಒಂದು ನಿಮಿತ್ತದಿಂದ ಹಲಗಾಡ್ತಾನೆ ಇರ್ತಾವೆ ನೋಡ್ರಿ ಗಿಡಗಳು. ಇದಕ್ಕಿಂತ ಹೆಚ್ಚಿನದ್ರೆ ಗಾಳಿ ಕೂಡ ಭಾಳ ಚಂಚಲವಾಗಿರುವಂಥದ್ದು. ಇದು ಯಾವಾಗಲೂ ಬೀಸ್ತಾ ಇರ್ತದೆ. ಇವೆಲ್ಲಕ್ಕೂ ಇದೆಲ್ಲಕ್ಕೂ ಹೆಚ್ಚಿನ ಚಂಚಲವಾದದ್ದು ಯಾವುದು, ಮನಸ್ಸು. ಗಾಳಿಗಿಂತ ಹೆಚ್ಚಿನ ಚಂಚಲವಾಗಿರುವಂಥದ್ದು ಮನಸ್ಸು. ಇಂಥ ಚಂಚಲವಾದ ಮನಸ್ಸನ್ನು ತಡೆಯೋಕ್ಕೆ ಆಗೋದಿಲ್ಲ. ಅದ್ರ ಮೇಲೆ ಸತ್ವಗುಣಗಳನ್ನು ಇಷ್ಟು ಆದರೂ ಕೂಡ ಇಂಥ ಮನಸ್ಸು ಎಲ್ಲಕ್ಕಿಂತನೂ ಚಂಚಲವಾಗಿರುವಂಥ ಮನಸ್ಸನ್ನು ಹೆಂಗ್ರಿ ತಡೆಯೋಕ್ಕಾಗ್ತದೆ? ಅದಕ್ಕೆ ಇದ್ರ ಮೇಲೆ ನೋಡಿದ್ರೆ ನೀವು ಸತ್ವಗುಣಗಳನ್ನು ಮೇಲ್ಮುಖ ಮಾಡ್ಕೊಳ್ರಿ ಅಂತೀರಿ. ಅದು ಹೆಂಗೆ ಸತ್ವಗುಣನ ಮೇಲ್ಗಡೆ ಮಾಡ್ಕೋಬೇಕು? ಈ ಮನಸ್ಸು ಒಂದು ಕಡೆ ನಿಂದಿರ್ತದೆ, ಹೌದಾ? ಒಂದ್ರಾಗ ಹೋದ್ರೆ ಒಂದ್ರಾಗ ಮನಸ್ಸು ಮಾಡ್ತದೆ, ಒಂದು ಸಿಕ್ಕಿತನದ್ರಾಗ ಇನ್ನೊಂದು ಮನಸ್ಸು ಮಾಡ್ತದೆ. ಮತ್ತು ಇಂಥ ಕಠಿಣವಾದ ಒಂದು ಕಡೆ ನಿಲ್ಲದೇ ಇರುವಂಥ ಮನಸ್ಸು ಒಂದು ಕಡೆ ನಿಲ್ಸಕ್ಕೆ ಹೆಂಗಾಗ್ತದೆ? ಮತ್ತು ನಿಲ್ಸೋಕ್ಕಾಗಲಿ ಅಂದ್ರೆ ಸತ್ವಗುಣ ಹೆಂಗಾಗ್ತದೆ? ಹೆಂಗೆ ಮಾಡ್ಕೊಳ್ಳೋದು ಅಂತ ವಿಚಾರ. ಅದಕ್ಕೆ ಉತ್ತರ ಹೇಳ್ತಾರೆ. ಆ ಥರ ಶಂಕ ಬಂದರೂ ಕೂಡ ಉತ್ತರ ಹೇಳ್ತಾರೆ, ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಬರಂಗಿಲ್ಲ ಅಂತ ಅನ್ಬಿಡಪ್ಪ, ಬರ್ತದೆ. ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಬರ್ತದೆ, ಅದು ನಿನ್ನ ಕೈಯಾಗ ಐತೆ. ಯಾಕಂದ್ರೆ ಆಕಾಶ ಗಾಳಿಯಿಂದ ಹುಟ್ಟಿದಂಥದ್ದು ಮನಸ್ಸು, ಆಕಾಶ ಮತ್ತು ವಾಯು ತತ್ವದಿಂದ ಹುಟ್ಟಿದಂಥ ಮನಸ್ಸು. ಅದು ಹೆಂಗಂದ್ರೆ ಮನಸ್ಸು 4 ರೀತಿಲಿಂದ ಚಂಚಲ ಆಗಿರ್ತದೆ. ತಿಳ್ಕೊಬೇಕು ನೋಡ್ರಿ. ಯಾಕಂದ್ರೆ ನಮ್ಮ ಮನಸ್ಸುಗಳು ಇದು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮನಸ್ಸು ಕಂಗಾಗ್ತದೆ, ಕಿಂಗಾಗ್ತದೆ, ಹಿಂಗೆ ಹೋಗ್ತೀವಿ.
ಅದಕ್ಕಿದು ಮಹಾತ್ಮರ ವಾಕ್ಯ ಹೆಂಗದಂದ್ರೆ ಲೌಕಿಕದಲ್ಲಿ ನಾವು ಹೆಂಗಿರಬೇಕು, ಪಾರಮಾರ್ಥದಲ್ಲಿ ಹೆಂಗಿರ್ಬೇಕು ಎಲ್ಲಕ್ಕೂ ಶಕ್ತಿ ಕೊಡ್ತದ್ರಿ ಇದು. ಭಾಳ ದೊಡ್ಡ ಶಕ್ತಿ. ಅದಕ್ಕಿದು ಸಿಗಬೇಕಂದ್ರೆ ಪ್ರಯತ್ನ ಬೇಕು. ಇದನ್ನು ತಿಳ್ಕೊಬೇಕಾದ್ರೂ ಪ್ರಯತ್ನ ಬೇಕು. ಯಾವುದ್ಯಾವುದೋ ಸರಿ ಅಂತ ಆ ಕಡೆ ಎಲ್ಲ ನಾವು ಮನಸ್ಸು ಹಾಕೊಂಡು ಕುಂದ್ರದಲ್ಲ. ಬಟ್ ಮಹಾತ್ಮರ ವಾಕ್ಯದಲ್ಲಿ ಅಷ್ಟು ಶಕ್ತಿ ಅದ. ಅದಕ್ಕೆ ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ ಬರ್ತದೆ. ಅದು ಹೆಂಗಂದ್ರೆ ಮನಸ್ಸು 4 ರೀತಿಯಿಂದ ಚಂಚಲ ಆಗ್ಯದ. ಹೆಂಗೆ ಚಂಚಲ ಆಗ್ಯದ? 4 ರೀತಿ ಇಲ್ಲ, 4 ರೀತಿಯಿಂದ ಹೆಂಗೆ ಚಂಚಲ ಆಗ್ಯದ ಅಂತಂದ್ರೆ ವಿಷಯ ಹೇಳ್ತಾರೆ. ಯಾಕಂದ್ರೆ ಒಂದು ಮನಸ್ಸು ಚಂಚಲ ಆಗಲಿಕ್ಕೆ 4 ಕಾರಣಗಳು ಅದಾವ. 4 ರೀತಿಯಿಂದ ಚಂಚಲ ಆಗಿರ್ತದೆ. ಅದು ಯಾವುದು ಅಂದ್ರೆ ಸ್ವಾಭಾವಿಕವಾಗಿ ಚಂಚಲ ಆಗಿರ್ತದೆ ಮನಸ್ಸು. ಏನಾಗಿರ್ತದೆ? ಅದು ಸ್ವಾಭಾವಿಕವಾಗಿ ಕೆಲವರಲ್ಲಿ ಮನಸ್ಸು ಚಂಚಲ ಆಗಿರ್ತದೆ. ಮತ್ತು ಇನ್ನೂ ಕೆಲವರಲ್ಲಿ ಹೆಂಗಾಗಿರ್ತದೆ ಮನಸ್ಸು? ಸಂಶಯದಿಂದ ಕೆಲವರಲ್ಲಿ ಚಂಚಲ ಆಗಿರ್ತದೆ. ಸಂಶಯಗಳು, ಬರೀ ಸಂಶಯಗಳು ತಲೆಗೆ ಬಂದು ಇದಕ್ಕೆ ಹಂಗಂದ್ರೇನು ಹಿಂಗಂದ್ರೇನು, ಬರೀ ಸಂಶಯಗಳು ನೋಡು. ಭಾಳಷ್ಟು ಜನ ಹೇಳ್ತಾರೆ ಹಿಂದಲ್ದು ಭಾಳ ನೆನಪು ಮಾಡ್ತಾರೆ. ನಮ್ಮ ಅವ್ವ ನಮ್ಮ ಅಪ್ಪರು ಹಂಗೆ ಮಾಡಬೇಕಾಗಿತ್ತು, ನಮ್ಮ ಹಿರಿಯರು ಹಿಂಗೆ ಮಾಡಬೇಕಾಗಿತ್ತು, ಹಂಗೆ ಮಾಡಬೇಕಾಗಿತ್ತು, ಹಿಂಗೆ ಮಾಡಬೇಕಾಗಿತ್ತು. ಇದರಲ್ಲೇ ತೊಗೊಂಬಿಡೋದು. ಮತ್ತು ಮುಂದೆ ಹಿಂಗೆ ಆಗ್ಬೇಕಾಗಿತ್ತು, ಹಂಗೆ ಆಗ್ಬೇಕಾಗಿತ್ತು. ಅವೆಲ್ಲ ಮಾಡ್ತಾರೆ. ಆದರೆ ಇರುವಂಥದ್ದು ವರ್ತಮಾನ ಕಾಲದ್ದೆಲ್ಲ ಮರ್ತು ಬಿಡ್ತಾರೆ. ಈ ರೀತಿ ಮನಸ್ಸು ನಾನಾ ರೀತಿಯಿಂದ ಏನಾಗ್ತದೆ? ಚಂಚಲಕ್ಕೊಳಗಾಗ್ತದೆ. ಸಂಶಯದಿಂದ ಕೆಲವರಿಗೆ ಏನಾಗ್ತದೆ? ಚಂಚಲ ಆಗ್ತದೆ. ಮತ್ತು ಕೆಲವರಿಗೆ ದುರ್ಗುಣಗಳು ಏನಿರ್ತಾವಲ್ಲ ನಮ್ಮಲ್ಲಿ, ಅವಾಗ ಚಂಚಲ ಆಗ್ತದೆ ಮನಸ್ಸು. ಮತ್ತು ಕೆಲವರಿಗೆ ಏನಾಗ್ತದೆ? ವಿಷಯಗಳ ಮೋಹದಿಂದ ಅದು ಬೇಕು, ಇದು ಬೇಕು, ಅದು ತೊಗೊಳ್ಬೇಕು, ಇದು ತೊಗೊಳ್ಬೇಕು. ನೋಡ್ರಿ, ಈ ವಿಷಯಗಳ ಮೋಹ ಏನು ಬಂತು ಮನುಷ್ಯನಿಗೆ, ಎಷ್ಟು ರೊಕ್ಕ ಇದ್ದರೂ ಸಮಾಧಾನ ಇಲ್ಲ. 1 ಲಕ್ಷ ಇದ್ರೆ 2 ಲಕ್ಷ ಅನ್ನಿಸ್ತದೆ, 1 ಕೋಟಿ ಇದ್ರೆ 2 ಕೋಟಿ ಅನ್ನಿಸ್ತದೆ, 2 ಕೋಟಿ ಇದ್ರೆ 3 ಕೋಟಿ ಅನ್ನಿಸ್ತದೆ. ಸಮಾಧಾನ ಇಲ್ಲಲ್ಲಿ. ಈ ರೀತಿ ಕೆಲವರಲ್ಲಿ ವಿಷಯಗಳ ಮೋಹದಿಂದ ಚಂಚಲಾಗಿರ್ತದೆ. 4 ರೀತಿಯಿಂದ ಏನೇನು ಹೇಳಿದ್ರು ಅವರು? ಸ್ವಾಭಾವಿಕವಾಗಿ ಚಂಚಲವಾಗಿರುವಂಥ ಮನಸ್ಸು ಒಂದು, ಸಂಶಯದಿಂದ ಕೆಲವರಿಗೆ ಮನಸ್ಸು ಚಂಚಲಾಗಿರ್ತದೆ, ಕೆಲವರು ದುರ್ಗುಣಗಳಿಂದ ಚಂಚಲಾಗಿರ್ತದೆ, ಕೆಲವರು ವಿಷಯಗಳ ಮೋಹದಿಂದ ಚಂಚಲಾಗಿರ್ತದೆ. ಯಾಕಂದ್ರೆ ಇದು ಮನಸ್ಸು ಯಾವುದರಿಂದ ಆಗ್ಯದ ನಾವು ಅರ್ಥ ಮಾಡ್ಕೋಬೇಕು. ಆಕಾಶ ವಾಯುವಿನಿಂದ, ಆ ವಾಯುವಿನ ತತ್ವದಿಂದ ಆದಂಥ ಮನಸ್ಸು. ವಾಯುವೇನಾಗ್ಯದ? ಮೊದಲೇ ಚಂಚಲವಾಗಿರುವಂಥ ವಾಯು, ಚಂಚಲದಿಂದ ಸ್ವಭಾವದಿಂದ ಕೂಡಿದಿರುವಂಥ ವಾಯು ಅದು. ಈ ಮನಸ್ಸಾದರೂ ಕೂಡ ಸ್ವಾಭಾವಿಕವಾಗಿ ಚಂಚಲ ಆಗಿರ್ತದೆ. ವಾಯು ಆ ಕಡೆ ತಲೆಗಡ್ತದೆ ನೋಡ್ರಿ ಅದು ವಾಯು. ಯಾಕಂದ್ರೆ ಸ್ವಾಭಾವಿಕವಾಗಿ ಚಂಚಲವಾಗಿರುವಂಥದ್ದು. ಇಂಥ ಒಂದು ಚಂಚಲ ಸ್ವಭಾವದಿಂದ ಕೂಡಿರುವ ಮನಸ್ಸು ಅದು ಕೂಡ ಚಂಚಲ ಆಗಿದೆ. ಇದು ಸ್ವಾಭಾವಿಕವಾಗಿ ಚಂಚಲವಾಗಿರುವಂಥದ್ದು. ಇದು ಯಾರ ಮನಸ್ಸು ಸ್ವಾಭಾವಿಕವಾಗಿ ಅವ್ರು ಏನು ಅಂದ್ಕೊಳ್ಳೋದೇ ಇದ್ದರೆ ಮನಸ್ಸು ಒಂದೊಂದು ಸಲ ಚಂಚಲ ಆಗ್ತಾ ಇರ್ತದೆ. ಯಾಕೆ ಆಗ್ತದೆ ಅಂದರೆ ಗಾಳಿ ತತ್ವ ಮತ್ತು ಆಕಾಶ ತತ್ವದಿಂದ ಈ ಮನಸ್ಸು ಆಗ್ಯದಲ್ಲ, ಆವಾಗ ಸ್ವಾಭಾವಿಕವಾಗಿ ನಮ್ಮ ಮನಸ್ಸಿನಾಗ ಏನು ಅಂದ್ಕೊಳ್ಳೋದೇ ಇದ್ದರೂ ಕೂಡ ಮನಸ್ಸು ಚಂಚಲದಿಂದ ಆಗಿರ್ತದೆ. ಮತ್ತು ಇದನ್ನು ಹೆಂಗೆ ಮಾಡೋದು? ಈ ಮನಸ್ಸನ್ನು ಹೆಂಗೆ ತಡೆ ಹಿಡಿಬೇಕು, ಏಕಾಗ್ರತೆ ಮಾಡ್ಕೊಳ್ಬೇಕು ಅಂತಂದರೆ ಮಹಾತ್ಮರು ಹೇಳ್ತಾರೆ, ಮನಸ್ಸು ಏನಾದರೂ ಸ್ವಾಭಾವಿಕವಾಗಿ ಚಂಚಲ ಅಂತ ಆಗಿತ್ತು ಅಂತಂದ್ರೆ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡಬೇಕು. ಉತ್ತರ ಹೇಳ್ತಾರೆ ನೋಡ್ರಿ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ. ಸ್ವಾಭಾವಿಕವಾಗಿ ನಮಗೆ ಮನಸ್ಸುಗಳು ನಮಗೆ ಗೊತ್ತು ಹೆಂಗೆ ಸರಿಯಾದ ಅಂಥೇಳಿ ಅಲ್ಲ. ಸ್ವಾಭಾವಿಕವಾಗಿ ಯಥಾರ್ಥವಾಗಿ ನಮ್ಮ ಮನಸ್ಸು ಚಂಚಲದಿಂದ ಕೂಡಿತ್ತು ಅಂದ್ರೆ ಪ್ರಾಣಾಯಾಮ ಮಾಡಿದ್ರೆ ಈ ಮನಸ್ಸು ನಿಗ್ರಹಕ್ಕೆ ಬರ್ತದೆ. ಅರ್ಥ ಆಯ್ತಲ್ಲ? ಪ್ರಾಣಾಯಾಮ ಮಾಡೋದ್ರಿಂದ ನಿಗ್ರಹಕ್ಕೆ ಬರ್ತದೆ. ಮತ್ತು ಸಂಶಯದಿಂದ ಕೂಡಿತಪ್ಪ ಮನಸ್ಸು, ಕೆಲವು ಭಾಳ ಸಂಶಯಗಳು ಬರ್ತಿರ್ತಾವೆ. ಇದು ಹೆಂಗ್ರಿ ಭಾಳಷ್ಟು ಬರ್ತೀವಿ. ಈ ಶರೀರದ ಬಗ್ಗೆ, ಈ ಒಂದು ಜಗತ್ತಿನ ಬಗ್ಗೆ, ಕೆಲವು ವಿಷಯಗಳ ಬಗ್ಗೆ ಭಾಳಷ್ಟು ಚಂಚಲ ಸ್ವಭಾವ ಆಗಿರ್ತದೆ. ಸಂಶಯಗಳಿಂದ ಬರ್ತಾ ಇತ್ತಂದ್ರೆ ಇದಕ್ಕೆ ಶ್ರವಣಾದಿಗಳನ್ನು ಮಾಡಬೇಕಾಗ್ತದೆ. ಗುರು ಮುಖಾಂತರ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಏನಾಗ್ತದೆ? ಈ ಮನಸ್ಸು ನಿಗ್ರಹ ಆಗ್ತದೆ. ಸಂಶಯ ಭಾವದಿಂದ ಮನಸ್ಸು ಚಂಚಲ ಆಗಿದ್ರೆ ಶ್ರವಣಾದಿಗಳನ್ನು ಮಾಡಬೇಕು. ಗುರು ಹೇಳಿದನ್ನು ವಾಕ್ಯಗಳನ್ನು ಕೇಳಬೇಕು. ಅದು ಶ್ರವಣ ಮಾಡಿದ ನಂತರ ಮನನ ಮಾಡಬೇಕು. ಮನನ ಮಾಡೋದಂದ್ರೆ ನಿಧಿಧ್ಯಾಸನ ಮಾಡಬೇಕು. ಆವಾಗ ಏನಾಗ್ತದೆ? ಈ ಸಂಶಯದಿಂದ ಇರುವಂಥ ಈ ಚಂಚಲ ಭಾವ ಇರುವಂಥ ಈ ಮನಸ್ಸು ನಿಗ್ರಹ ಆಗ್ತದೆ. ಮತ್ತು ಶ್ರವಣಾದಿ, ಯಾಕಂದರೆ ಇಲ್ಲಿ ಕೂಡ
ದುರ್ಗುಣಗಳಿಂದ ಚಂಚಲಾಗಿತ್ತಂದ್ರೆ ದುರ್ಗುಣಗಳು ಏನೇ ಇಂಥ ಒಂದು ಕೆಟ್ಟವಾದಂಥ ಗುಣಗಳು ನಮ್ಮಲ್ಲಿ ಸೇರಿಕೊಂಡಾಗ ಅದರಿಂದ ಕೂಡ ನಮ್ಮ ಮನಸ್ಸು ಚಂಚಲ ಆಗ್ತದೆ. ಆ ದುರ್ಗುಣಗಳು ನಮಗೆ ಗೊತ್ತಾಗ್ತದೆ. ಯಾವುದು ಏನೋ ಪಾಪದ ಕರ್ಮಗಳನ್ನು ಮಾಡುವಂಥದ್ದು, ನಿಂದಿಸಿ ನುಡಿಯದಿರ ಆರನ್ನು ಮನಸ್ಸಿಗನ್ನು, ಇವೆಲ್ಲ ಏನಿಗೆ ಇವು ದುರ್ಗುಣಗಳಲ್ಲಿ ಸೇರುವಂಥದ್ದು. ಇವೆಲ್ಲವನ್ನು ನಾವು ತಿಳ್ಕೊಂಡು ನಂತರ ಈ ಸದ್ಗುಣಗಳನ್ನು ಅಂದರೆ ಪ್ರಾಪ್ತಿ ಮಾಡ್ಕೊಳ್ಬೇಕಾದ್ರೆ ಸದ್ಗುಣಗಳನ್ನು ಸಂಪಾದಿಸುವುದರಿಂದ ನಾವು ಭಾಳ ಮೂಲವಾಗಿ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಮೊದಲು ಹೆಂಗೆ ಹೇಳಿಯಾಗಿ ತಿಳ್ಕೊಬೇಕು. ನಾವು ಎಲ್ಲೋ ಒಂದು ಹೇಳ್ತಾರಲ್ಲ, ಏನೇನೋ ಒಂದು ವಿಚಾರಗಳು ಹೇಳಿದಾಗ ಹಂಗಲ್ಲ, ನಾವು ನಡೆದು ಬಂದು ನಾವು ಯಾವ ರೀತಿ ಆ ಸಾಧನೆಯಲ್ಲಿ ಹೋಗ್ಬೇಕು, ಮಹಾತ್ಮರು ಯಾವ ರೀತಿ ಸಾಧನೆ ಮಾಡ್ಕೊಂಡ್ರು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಬರೀ ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಗಳಿಸೋದು ಒಂದೇ ದೊಡ್ಡ ಶಕ್ತಿ ಅಲ್ಲ, ದೊಡ್ಡ ಕೆಲಸ ಅಲ್ಲ. ಹುಟ್ಟಿದ ಮೇಲೆ ಒಂದು 4 ಗಂಡ ಹೆಂಡ್ತಿ ಮದುವೆ ಮಾಡಿಬಿಡೋದು, ಒಂದು 4 ಮಕ್ಕಳನ್ನ ಹಡ್ದು ಬಿಡೋದು, ಒಂದು 4 ದುಡ್ಡು ಸಂಪಾದನೆ ಮಾಡೋದು, ಇದೇ ಜೀವನ ಮುಗಿ ತಂದು ಬಿಡ್ತಾವೆ. ಏನು ಮಾಡ್ತೀರಿ ಇಂಥವಕ್ಕೆಲ್ಲ? ಇಷ್ಟೇ ಜೀವನ. ಇವೊಂದು 4 ಕಡ್ದಿರ್ತಾವ, ಅವಕ್ಕೆ ಮದುವೆ ಮಾಡ್ತಾವ, ಅವು 2 ಗಂಡ ಹೆಂಡ್ತಿ ಬರ್ತಾವ, ಒಂದು 4 ಕಡಿತಾವ, ಆಯ್ತು. ಒಂದು 4 ದುಡ್ಡು ಸಂಪಾದನೆ ಮಾಡಿದಾಗ ಏನು ಜೀವನ ಮಾಡಿದ್ನಪ್ಪ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ಅಲ್ಪ ನಿನಗೆ ಆ ಸಂಪಾದನೆ ಅಲ್ಲೋ, ಮಾಡು, ಸಂಪಾದನೆ ಮಾಡು, ಇಲ್ಲ ಅಂತ ಅನ್ನಂಗಿಲ್ಲ. ಆದ್ರೆ ಎಲ್ಲಕ್ಕಿಂತ ಒಂದು ದೊಡ್ಡ ಸಂಪಾದನೆ ಮಾಡ್ಬೇಕು ಅನ್ನೋದು ಯಾವುದಂದ್ರೆ ಸದ್ಗುಣಗಳನ್ನು. ಇದನ್ನು ಮೊದಲು ಸಂಪಾದನೆ ಮಾಡ್ಕೋ. ಫಸ್ಟ್ ಸದ್ಗುಣಗಳನ್ನು ಸಂಪಾದನೆ ಮಾಡ್ಕೋ. ಇದು ಸಾಮಾನ್ಯ ಅಲ್ಲ. ಅದಕ್ಕೆ ದುರ್ಗುಣಗಳು ಏನಾದರೂ ಇದ್ದವು ಅಂತಂದ್ರೆ ಅದರಿಂದ ನಿನಗೆ ಕಷ್ಟ ಐತೆ. ಈ ದುರ್ಗುಣಗಳು ನಿನಗೆ ಗೊತ್ತಾಗ್ತದೆ ಗುರು ಮುಖಾಂತರ. ಯಾವಾಗ ನೀ ಕೇಳಕತ್ತಿದ್ದಿ ಆವಾಗ ನಮ್ಮಲ್ಲಿರುವಂಥದ್ದಕ್ಕೆ ನಮ್ಮ ಅಂತರಂಗದ ಕನ್ನಡಿ ಇದು ವೇದ ಅನ್ನುವಂಥದ್ದು. ವೇದಾಂತ ಇದು ವೇದಾಂತ ಅಂತ ಇರುವಂಥದ್ದಿದು. ವೇದಾಂತ ಅನ್ನುವಂಥದ್ದು ವೇದದ ಕೊನೆಯ ಭಾಗ. ಇದು ಅಂತಂದ್ರೇನು? ಕೊನೆಯ ಭಾಗ. ಇದು ಶಿರೋಭಾಗ ಅಂತಾರಲ್ಲ, ಹಂಗಿದು ಜ್ಞಾನದ ಭಾಗ ಇದು. ಅದಕ್ಕೆ ಇಂಥ ದುರ್ಗುಣಗಳು ನಮ್ಮಲ್ಲಿ ಕಂಡಾಗ ನಾವು ಅವಾಗ ಏನು ಮಾಡಬೇಕು? ಸದ್ಗುಣಗಳನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು. ಅವು ನಮ್ಮ ಕೈಯಾಗದವು ಮಾಡ್ಕೊಳ್ಳೋದು ತಾನಾಗ ಬಂದು ಸೇರಂಗಿಲ್ಲದು ಗುಣಗಳನ್ನು. ಮಹಾತ್ಮರು ಹೇಳ್ತಾರೆ, ಅವು ತಾವಾಗಿ ಬರೋಂಗಿಲ್ಲಪ್ಪ. ನಾವು ಇವನ್ನ ತಿಳ್ಕೊಂಡು ನಾವು ಸದ್ಗುಣಗಳನ್ನು ಸಂಪಾದಿಸ್ಕೊಂಡು ಹೋಗ್ಬೇಕಾಗ್ತದ. ಅದರಿಂದ ಏನಾಗ್ತದ? ನಿಶಾಂತ ಆಗ್ತದೆ, ಮನಸ್ಸು ಭಾಳ ಚೆಂದ ಆಗ್ತದೆ. ಜಗತ್ತಿನಾಗ ವಸ್ತುವಿನಿಂದ ಸಂತೋಷ ಎಲ್ಲಿ ಸಿಗಂಗಿಲ್ಲ, ಯಾರಿಂದನೂ ಏನು ಸಿಗಂಗಿಲ್ಲ. ನಮ್ಮ ಮನಸ್ಸು ಯಾವಾಗ ಶಾಂತದ ಅದೇ ದೊಡ್ಡ ಆನಂದ ನೋಡ್ರಿ. ಯಾವಾಗ ನಿಗ್ರಹ ಆಗಿ ಮನಸ್ಸು ಒಂದು ಕಡೆ ಕೂಡ್ತದ ಅದು ದೊಡ್ಡದದು. ನೀನು ನೋಡುವಂಥದ್ದು ಎಲ್ಲ ಆನಂದಮಯವಾಗಿ ಕಾಣ್ತದೆ. ಮನಸ್ಸು ಒಂದು ನೀ ಚಂದ ಇಟ್ಕೊಂಡು ಅಂದ್ರೆ ನೋಡುವಂಥದ್ದು ಪ್ರತಿಯೊಂದು ಆನಂದಮಯವಾಗಿ ಕಾಣ್ತದೆ ಅಲ್ಲ. ಆ ಮನಸ್ಸನ್ನು ನೀ ಗದ್ದಲಕ್ಕೆ ಹಾಕಿದೆ ಅಂದ್ರೆ ನೀ ಕೋಟಿ ಗಳಿಸಿದ್ರೇನು ಹೊರಗೆ ಏನು ಮಾಡಿದ್ರೆ ನಿನಗೆ ಯಾವುದು ಸಮಾಧಾನ ಕಾಣಂಗಿಲ್ಲ, ಯಾವುದು ಚಂದ ಕಾಣಂಗಿಲ್ಲ. ಅದಕ್ಕೆ ಮೂಲ ಹಿಡಿದ್ರೆ ಮಹಾತ್ಮರು ಏನು ಮಾಡಿದ್ರು? ಮನಸ್ಸಿಗೆ ಹಿಡ್ಕೊಂಡ್ಬಿಟ್ರು ನೋಡ್ರಿ. ಅವ್ರು ಹೊರಗೆ ಯಾರಿಗೂ ಸುದ್ದಿ ಮಾಡೋಕ್ಕೂ ಹೋಗಲಿಲ್ಲ, ಹೊರಗಿನ ಸಂಪಾದನೆ ಮಾಡೋಕ್ಕೂ ಹೋಗಲಿಲ್ಲ, ಅದರಿಂದ ಸುಖ ಅದಂತೂ ಹೇಳಿಲ್ಲ. ಹೊರಗಿನ ಬಾಹ್ಯದಲ್ಲಿ ಎಲ್ಲೂ ಸುಖ ಇಲ್ಲ. ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತು ಯಾರಿಂದ ಯಾರಿಗೂ ಸುಖನಿಲ್ಲ, ಯಾರಿಂದ ಯಾರಿಗೂ ದುಃಖನೂ ಇಲ್ಲ. ಇದನ್ನು ಅರ್ಥ ಮಾಡಿ. ಯಾವ ವಸ್ತುವಿನಿಂದನೂ ಸುಖನಿಲ್ಲ, ಯಾವ ವಸ್ತುವಿನಿಂದನೂ ದುಃಖ ಇಲ್ಲ. ಮತ್ತು ಏನು ಮಾಡಿದ್ರಿ ಅಂದ್ರೆ ಈ ಮನಸ್ಸನ್ನು ನೀನು ತಿಳ್ಕೊಂಡು ಇದನ್ನು ಏಕಾಗ್ರತೆ ಯಾವಾಗ ಮಾಡ್ಕೊಂಡು ಇದಕ್ಕೆ ಸಮಾಧಾನದಿಂದ ಯಾವಾಗ ಇದನ್ನು ಮಾಡ್ಕೊಂಡು ಬರ್ತಿದ್ದಿ, ನಿನ್ನ ಜಗತ್ತೇ ಆನಂದಮಯವಾಗಿ ತೋರ್ತದ, ಭಾಳ ಆನಂದದಾಗಿರ್ತೀವಿ. ಅದಕ್ಕೆ ಮಹಾತ್ಮರು ಹೇಳ್ತಾರೆ, ದುರ್ಗುಣಗಳಿಂದ ನಿನಗೆ ನೆಮ್ಮದಿ ಇರೋಂಗಿಲ್ಲ, ಸುಖ ಇರೋಂಗಿಲ್ಲ, ಮನಸ್ಸು ಚಂಚಲವಾಗಿರ್ತದಲ್ಲ, ಅದನ್ನು ಕಳ್ಕೊಳಕ್ಕೆ ಬರ್ತದಪ್ಪ. ಸದ್ಗುಣಗಳನ್ನು ಸಂಪಾದನೆ ಮಾಡು ಅನ್ನುವಂಥದ್ದು. ಮತ್ತು ವಿಷಯಗಳ ಮೋಹದಿಂದ ಚಂಚಲ ಆಗ್ತಿದ್ರೆ ಹೌದು, ಅವ್ರ ಮನೆಗೆ ಏನೋ ತೊಗೊಂಡಾರ. ಈಗ ಭಾಳಷ್ಟು ಜನ ನೋಡ್ರಿ, ಎಲ್ಲೇನ ಫಂಕ್ಷನ್ಗೆ ಹೋದ್ರೆ ನಾ ಭಾಳ ಮಂದಿನ ಕೇಳೀನಿ, ಮಂದಿ ಬಂಗಾರಗಳು ಕೊಳ್ಳಾಗ ಹಾಕೊಂಡುಗಳನ್ನೇ ಇವ್ರಿಗೆ ತಳಮಳ ಇಟ್ಬಿಡ್ತದೆ, ನಮ್ಮ ಕೊಳ್ಳಾಗ ಏನಿಲ್ಲಪ್ಪ ಅಂತ ಅಲ್ಲ. ಚಂದ ಸೀರೆ ಹಾಕ್ಕೊಂಡ್ರು, ಬಟ್ಟೆ ಹಾಕ್ಕೊಂಡ್ರೆ ಅವ್ರು ಏನೇನು ಬಟ್ಟೆ ಹಾಕ್ಕೊಂಡ್ರಿ, ಭಾರಿ ಹಾಕ್ಕೊಂಡ್ರೆ ನಮಗೇನಿಲ್ಲರಿ ಅಂತ ಅಳ್ತಾವೆ ಎಷ್ಟೋ ಜನ. ಯಾಕಂದ್ರೆ ಅದರಿಂದ ಏನಾದರೂ ಸುಖ ದುಃಖ ಐತೆ ಏನಾದರೂ ಏನಿಲ್ಲ. ನಿನ್ನ ಮನಸ್ಸು ಅಳಕತ್ತದ, ನಿನ್ನ ಮನಸ್ಸು ಅಳಕತ್ತದ. ಅದು ಆದರೆ ಪಾಪ ಬಂಗಾರದಿಂದನೂ ಏನಿಲ್ಲ, ಯಾವುದರಿಂದ ಏನಿಲ್ಲ. ಬಾಜು ಇದ್ದಾರೆ ಏನೋ ಮನೆ ಕಟ್ಟಿದ್ರೆ ನಮ್ಮನ್ನೇ ಕಟ್ಟಲಿಲ್ಲ ರೀ ಅನ್ನೋದು.
ಅವ್ರು ಕಾರ್ ತೊಗೊಂಡ್ರೆ ನಾವು ತೊಗೊಳ್ಳಿಲ್ಲ, ಅವ್ರ ಮನೆಗೆ ಇಷ್ಟು ಸಾಮಾನು ತಂದ್ರೆ ನಮ್ಮ ಮನೆಗೆ ತರಲಿಲ್ಲ. ಇವೆಲ್ಲ ವಿಷಯಗಳ ಒಂದು ಚಂಚಲ ಆಗುವಂಥದ್ದು. ವಿಷಯಗಳು ಅದು ಬೇಕು ಇದು ಬೇಕು, ಶಬ್ದ ಸ್ಪರ್ಶ ರೂಪು ರಸಗಂಧ 5 ವಿಷಯಾದಿಗಳೇನದಾವ. ಅದರಲ್ಲಿ ಭಾಳಷ್ಟು ವಿಷಯಗಳು ಅದಾವ. ಒಂದಲ್ಲ ಒಂದಕ್ಕೆ ಸುಮ್ಮ ಶಬ್ದ ಅಂತಾರೆ. ಶಬ್ದದಲ್ಲಿ ನಾನಾ ರೀತಿಯಿಂದ ಏನದಾವ ಮೋಹ ಐತಿ, ಭಾಳಷ್ಟು ಅದಾವ ಅದ್ರಾಗ. ಅದಕ್ಕೆ ವಿಷಯಗಳ ಮೋಹದಿಂದ ಮನಸ್ಸು ಚಂಚಲ ಆಗಕತ್ತದಪ್ಪ. ಮಂದಿ ಏನೋ ಮಾಡಿದ್ರೆ ನಾವು ಮಾಡಲಿಲ್ಲ ಅಂತ ಮನಸ್ಸು ತಳಮಳ ಇಡಕತ್ತದ್ರಿ. ಅವ್ರು ಅಷ್ಟು ಮಾಡಿದ್ರೆ ನಾವೇನು ತೊಗೊಂಡಿಲ್ಲ, ಅವ್ರ ಅಪ್ಪವರು ಅಷ್ಟು ಹೊಲ ಗಳಿಸಿದ್ರೆ ನಾವೇನು ಮಾಡಲಿಲ್ಲ, ನಮ್ಮಪ್ಪ ನಮ್ಮವು ಏನು ಮಾಡಲಿಲ್ಲ. ಏನು ರೀ ಇವೆಲ್ಲ? ಇವೇ ನಡೆಯೋದು, ಬರೀ ಇವೇ. ಅವ್ರು ಮಾಡಿದ್ರೆ ನಾವು ಮಾಡಲಿಲ್ಲ, ನಾವು ಮಾಡಿ ಹಿಂಗೆ. ಅದಕ್ಕೆ ಈ ರೀತಿ ಮೋಹದಿಂದ ಚಂಚಲ ಆಗ್ತಿತ್ತು ಅಂತಂದ್ರೆ ಆವಾಗ ನಮ್ಮ ಮನಸ್ಸನ್ನು ನಾವು ಯಾವುದರಿಂದ ಇದನ್ನು ಜಯಿಸಬೇಕು, ಯಾವುದರಿಂದ ನಿಗ್ರಹ ಮಾಡಬೇಕು ಅಂದ್ರೆ ವೈರಾಗ್ಯ ಭಾವ. ಹಿಂಗೆ ಬಂದರು ನೋಡ್ರಿ ಈ ದಾರಿ, ಮಹಾತ್ಮರು ಬಂದಂಥ ದಾರಿ. ಯಾಕೆ ಅವ್ರು ಇಷ್ಟು ಸುಖದಿಂದ ಅದಾರ ಅಂದ್ರೆ ಹಿಂಗೆ ಬಂದಾರ ಅವರು. ನಾವು ಯಾಕೆ ದುಃಖಿಗಳಾಗಿವಿ ಅಂದ್ರೆ ಅದರಿಂದ ಎಲ್ಲದರಿಂದ ಬಿದ್ದುಬಿಟ್ಟಿವಿ ನಾವು. ಅದಕ್ಕೆ ನಮಗೆ ಇವತ್ತು ಸುಖ ಇಲ್ಲ, ನೆಮ್ಮದಿ ಇಲ್ಲ. ಹೆಂಗೆ ಬೇಕು ಹಂಗೆ ಹುಟ್ಟಿವಿ, ಹೆಂಗೆ ಬೇಕು ಹಂಗೆ ಇದೇನು ನಮಗೆ ತಿಳಿಬೇಕು ಮಾಡಬೇಕು ಏನಿಲ್ಲ. ಹೆಂಗೆ ಹುಟ್ಟಿದೀವಿ ಹಂಗೆ ಸತ್ಕೊಂಡು ಹೋಗೋದೆ, ಹುಟ್ಟೋದು ಸಾಯೋದು ಮುಗೀತು ಅಷ್ಟೇ. ಅದಕ್ಕೆ ಮೂರ್ಖ ಅಂತಾರೆ ಮಹಾತ್ಮರು, ಮೂರ್ಖರು ಅಂತಾರೆ, ಅಜ್ಞಾನಿಗಳು. ಅದಕ್ಕೆ ಇಲ್ಲೇನು ಹೇಳ್ತಾರಪ್ಪ, ವಿಷಯಗಳ ಮೋಹದಿಂದ ಚಂಚಲ ಆಗಿತ್ತು ಅಂತಂದ್ರೆ ನಮ್ಗೆ ಗೊತ್ತಾಗ್ತದೆ ಯಾವುದರಿಂದ ಯಾವ್ದು ನಮ್ಮ ಮನಸ್ಸುಗಳು ಮೋಹ, ಯಾವುದರಿಂದ ಯಾವುದು ನಮ್ಮ ಮನಸ್ಸು ಚಂಚಲ ಆಗಿದೆ ಅಂತ ನಮ್ಮ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದೆ. ಅಂದಾಗ ವೈರಾಗ್ಯ, ಅದು ತೊಗೊಳ್ಬಾರ್ದು, ಅದು ನೋಡಬಾರ್ದು, ಅದನ್ನು ತೊಗೊಂಡು ನೀನೇನು ಮಾಡ್ತಿ ಅನ್ನುವಂಥದ್ದು. ಎಲ್ಲ ಕ್ಷಣಿಕ ದೃಶ್ಯವಾಗಿರುವಂಥದ್ದು ಎಲ್ಲ ನಾಶ ಆಗಿ ಹೋಗ್ತದೆ. ನಿನ್ನ ಶರೀರನೇ ಒಂದಲ್ಲ ಒಂದು ಸಲ ನಾಶ ಆಗ್ಬೇಕಾದ್ರೆ ಶರೀರಕ್ಕೆ ಯಾಕೆ ಏನು ತರಿಸ್ಕೊಂಡ್ರಿ ಏನೈತೆ, ಏನು ಹಾಕ್ಕೊಂಡ್ರಿ ಏನೈತೆ, ಅದು ಬಂಗಾರ ನಿನ್ನ ಜೊತೆ ಬರ್ತದನ. ಅದಕ್ಕೆ ಸತಿ ಸುತರೆ ಅನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬಹರೆ, ಇರುವ ದ್ರವ್ಯವೆಲ್ಲವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಬಾಧೇನು ಬಂದು ಬಿಡಿಸಿ ಕೊಂಬುವರೆ ಅಂತಾರೆ ಮಹಾತ್ಮರು. ನಿನಗೆ ಯಾರು ಹೆಂಡ್ತಿ ಮಕ್ಕಳು ಬರಂಗಿಲ್ಲ, ರೊಕ್ಕ ರೂಪಾಯಿನೂ ಬರಂಗಿಲ್ಲ. ನೀವು ಹೋಗಾಗ ಆಲ್ಮರೆಗೆ ಇಷ್ಟು ರೊಕ್ಕ ಗಳಿಸಿಟ್ಟಿದಿ, ಬಂಗಾರ ಗಳಿಸಿಟ್ಟಿದಿ, ಇದು ತೊಗೊಂಡು ಹೋಗಂತ ಹೆಂಡ್ತಿ ಮಕ್ಕಳನ್ನು ಕೊಡಂಗಿಲ್ಲ, ಅವನು ನಿನ್ನಿಂದ ಬರಂಗಿಲ್ಲ, ಅವು ಯಾವ ಬರಂಗಿಲ್ಲ. ಮತ್ತು ಅದಕ್ಕೆ ಯಾಕಂತ ಪರಿ ಬಿಡದಾಡಬೇಕು? ಬರುವಂಥದ್ದು ಏನೈತೆ, ಮಹಾತ್ಮರು ವಾಕ್ಯಗಳು ನಮ್ಮ ಜೊತೆ ಬರ್ತಾವೆ, ನಮ್ಮೊಳಗೆ ಕುಂತು ಬಿಡ್ತಾವೆ. ಬ್ಯಾಂಕಿನಾಗ ಬ್ಯಾಲೆನ್ಸ್ ಇದ್ದಂಗೆ ಅದನ್ನು ಮಾಡಿದಂಥ ಪುಣ್ಯದ ಕೆಲಸಗಳು ನಮ್ಮ ಜೊತೆ ಕುಂತಿರ್ತಾವೆ. ಇಂಥವ್ನು ಗಳಿಸ್ಕೋಬೇಕು ಹೊರ್ತಾಗಿ ಬಾಹ್ಯದಲ್ಲಿರುವಂಥವು ಏನೇನೋ ಮಾಡ್ಕೊಂಡು ಎಲ್ಲ ಇಟ್ಟು ಬರೀ ಕೈಲೇ ಹೋಗಿ ಯಮಧರ್ಮನ ಕಡೆಯಿಂದ ಒದಿಸ್ಕೊಂಡು ನರಕ ಅನುಭವಿಸೋದಾಗ್ತದಲ್ಲ. ಇದನ್ನು ತಿಳ್ಕೊಂಡು ಯಾವುದಕ್ಕೂ ಆಸೆ ಮಾಡಬಾರ್ದಪ್ಪ. ಮನಸ್ಸು ಸಮಾಧಾನ ಇಟ್ಕೋಬೇಕು ಅಂತ ನೀನೇ ಪ್ರಯತ್ನ ಮಾಡಬೇಕಿದೆಲ್ಲ. ಗುರುಗಳು ಡಾಕ್ಟ್ರ್ ಏನು ಮಾಡ್ತಾರೆ ನೋಡಪ್ಪ, ನಿನಗೆ ಹುಷಾರಾಗಲಿ ಅಂತೇಳಿ ಗುಳಿಗೆ ಕೊಡ್ತಾರೆ, ಹೌದಿಲ್ಲ? ನಮಗೆ ಕೊಡ್ತಾರೆ. ಈಗ ಆರಾಮಿಲ್ಲ, ನಮಗೆ ಭಾಳ ಆರಾಮಿಲ್ಲ ಅಂತಂದಾಗ ಅವರು ಗುಳಿಗೆ ಕೊಡ್ತಾರೆ. ಕೊಟ್ಟಾಗ ತಲೆದಿಮ್ ಗುಳಿಗೆ ಕೊಟ್ಟಾರೆ ಅಂತೇಳಿ ತಲೆದಿಮ್ ಗುಳಿಗೆಗಳನ್ನು ಇಟ್ಕೊಂಡು ಮನೆಗಿದ್ರೆ ಆರಾಮಾಗ್ತದೆ ನಮಗೆ. ಅಥವಾ ಕೊಡೋದು ಕೊಟ್ಟಾನ, ನಿನ್ಗೆ ಆರಾಮಾಗ್ತದಪ್ಪ ತಗೋ ಅಂತ ಕೊಟ್ಟಾನ ಅಂದಮೇಲೆ ನಾವೇ ತೊಗೊಳ್ಬೇಕಾಗ್ತದೆ ವಿನಃ ಡಾಕ್ಟ್ರ್ ಬಂದು ನೀನು ಉಣಿಸಿ ತಿನ್ನಿಸಿ ಗುಳಿಗೆ ನುಂಗಿಸಿ ಹೋಗಂಗಿಲ್ಲ. ಅದ್ರಾಗ ಸದ್ಗುರುನಾಥ ವಾಕ್ಯ ವಿಚಾರಗಳನ್ನು ಹೇಳ್ತಾ ಇದ್ದಾನಂದಾಗ ಅದನ್ನು ನಾವು ಪ್ರಯತ್ನಪಟ್ಟು ಇವನ್ನ ಮಾಡಿಕೊಂಡಾಗ ಅದರಷ್ಟು ಅದ್ಭುತವಾದಂಥದ್ದು. ಅದಕ್ಕೆ ಹೇಳ್ತಾರೆ ಅದು ನಮಗೆಲ್ಲ ಇವತ್ತೇನಾದರೂ ಅನಿಸ್ತದೆ ನಾಳೆಗೆ ಆರಾಮಾಗಿ ಬಿಡ್ಬೇಕು. ಡಾಕ್ಟ್ರ್ ಹತ್ರ ಆದರೂ ಕೂಡ ಅಷ್ಟು ಗುಳಿಗೆ ಇವತ್ತು ಕೊಟ್ಟರೆ ನಾಳೆಗೆ ಆರಾಮಾಗ್ಬೇಕು ಅಂದರೆ ಭಾಳ ಚಲೋ ಡಾಕ್ಟ್ರ್ ಅಂತೀವಿ. ಎಷ್ಟು ಅದಕ್ಕೆ ಟೈಮ್ ಬೇಕಾಗ್ತದೆ, ಎಲ್ಲದಕ್ಕೂ ಟೈಮ್ ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಕೂಡ ಏನು ಹೇಳ್ತಾರೆ, ಮಹಾತ್ಮರ ವಾಕ್ಯಗಳನ್ನು ಇವೆಲ್ಲವುಗಳನ್ನು ಕೇಳಿಕೊಂಡು ವಿಷಯಾದಿಗಳ ಮೋಹ ಬಿಡ್ತಕ್ಕಂಥದ್ದು ಮುಖ್ಯವಾಗಿರುವಂಥದ್ದು. ಯಾಕೆ ಇದು ಗುರುವಾಕ್ಯನೇ ಕೇಳಬೇಕು ಅಂತಾರಂದ್ರೆ ನಮ್ಮಲ್ಲಿ ಇವೆಲ್ಲ ಬರಬೇಕು ಮಾಡಬೇಕಂದ್ರೆ ಸಮೃದ್ಧಿಯಾಗಿ ಜ್ಞಾನ ಅನ್ನುವಂಥದ್ದು ನೋಡಿ ನಮ್ಮ ಸ್ವಸ್ವರೂಪವನ್ನು ತಿಳ್ಕೊಬೇಕಾಗಿತ್ತಂದ್ರೆ ಇವೆಲ್ಲ ಮುಖ್ಯ ಅದಾವೆ, ಭಾಳ ಮುಖ್ಯ ಅದಾವೆ ಇವು. ನಮ್ಮಲ್ಲಿ ಸದ್ಗುಣಗಳು ಪ್ರಾಪ್ತಿ ಆಗ್ಬೇಕಾದ್ರೆ ಗುರುವಾಕ್ಯನೇ ಬೇಕು, ವೈರಾಗ್ಯ ಭಾವ ಬರಬೇಕಾದ್ರೆ ಗುರುವಾಕ್ಯನೇ ಬೇಕು, ದುರ್ಗುಣಗಳು ನಮ್ಮಿಂದ ಬಿಟ್ಟು ಹೋಗ್ಬೇಕಾದ್ರೆ ಗುರುವಾಕ್ಯನೇ ಬೇಕು. ಇಲ್ಲ ಸುಮ್ಮನೆ ಆಗಂಗಿಲ್ಲ. ಅದಕ್ಕೆ ಹೇಳ್ತಾರೆ ಗುರುವಿನಕ್ಕಿಂತ ಜಗತ್ತಿನೊಳಗೆ ಯಾವುದು ದೊಡ್ಡದಿಲ್ಪ ಅಂತಾರೆ, ಅದ್ಭುತವಾಗಿ ಹೇಳ್ತಾರೆ. ಅದಕ್ಕೆ ಈ ರೀತಿಯಿಂದ ವೈರಾಗ್ಯವನ್ನು ಸಂಪಾದಿಸೋದ್ರಿಂದ ಈ ಮನಸ್ಸು ನಿಗ್ರಹ ಆಗ್ತದೆ, ಈ ಮನಸ್ಸು ತಡಿಲಿಕ್ಕೆ ಬರ್ತದೆ. ಇದನ್ನು ತಿಳ್ಕೊಬೇಕು ನಾವು, ಈ ಮನಸ್ಸನ್ನು ತಡಿಲಿಕ್ಕೆ ಬರ್ತದೆ. ಮತ್ತು ಇಲ್ಲಿ ಹಲವಾರು ವಿಚಾರನ ಹೇಳ್ತಾರೆ. ಇದು ಗೀತೆ ಒಳಗೆ ಕೂಡ ಹೇಳ್ತಾರೆ ಯಾವ ರೀತಿ ಅಭ್ಯಾಸದಿಂದ. ಯಾಕಂದ್ರೆ ಅರ್ಜುನ್ಗೆ
ಮನಸ್ಸನ್ನು ನಿಗ್ರಹ ಮಾಡೋದು ಅತಿ ಕಠಿಣ. ಇದರಲ್ಲಿ ಯಾವ ಸಂಶಯ ಇಲ್ಲ. ಆದರೂ ಕೂಡ ಹೇಳ್ತಾರೆ, ಯಾಕಂದ್ರೆ ಈ ಮನಸ್ಸನ್ನು ನಿಗ್ರಹ ಮಾಡೋದು ಭಾಳ ಕಠಿಣ ಅದು, ಇಲ್ಲ ಅಂತಿಲ್ಲ. ಅದರಲ್ಲಿ ಇದ್ರಾಗ ಯಾವ ಸಂಶಯನೂ ಇಲ್ಲ. ಆದರೂ ಕೂಡ ಈ ಮನಸ್ಸನ್ನು ಅರ್ಜುನನಿಗೆ ಭಗವಂತ ಹೇಳ್ತಾನೆ, ಅರ್ಜುನ ಈ ಮನಸ್ಸು ಕಠಿಣ ನಿಲ್ಲಿಸೋದು ಭಾಳ ಕಠಿಣ ಅಂತ ಅನ್ಕೋಬೇಡ. ಅದು ನೀ ಹೇಳಿದ ಪ್ರಕಾರ ಭಾಳ ಕಠಿಣ ಐತಿ, ಇಲ್ಲ ಅಂತಿಲ್ಲ. ಆದ್ರೆ ಇದರಲ್ಲಿ ಯಾವ ಸಂಶಯ ಇಲ್ಲ. ಕಠಿಣ ಆದ ಅನ್ನೋದಕ್ಕೆ ಇದರಲ್ಲಿ ಯಾವ ಸಂಶಯ ಇಲ್ಲ. ಆದ್ರೆ ಅಭ್ಯಾಸ ಬಲದಿಂದ ಅಭ್ಯಾಸ ಭಾಳ ಮುಖ್ಯ. ಈ ಮನಸ್ಸು ಕೂಡ ನೋಡ್ರಿ, ಏನಾದರೂ ನಾವು ಮಾಡ್ಬೇಕಂದಾಗ ಒಂದೇ ಸಲಕ್ಕೆ ಅದು ಒಪ್ಪಂಗಿಲ್ಲ. ಈ 1 ದಿವಸ 2 ದಿವಸ 3 ದಿವಸ 4 ದಿವಸ ಹಿಂಗೆ ಟೈಮ್ ತೊಗೊಂಡಾಗ ಅದು ಮೆಲ್ಲಕ್ಕೆ ಅವಾಗ ಅದು ಸ್ವಲ್ಪ ಒತ್ತಾಯ ಮಾಡಿ ಕೂಡಿಸ್ಬೇಕು. ಈ ಶಾಸ್ತ್ರ ಕೂಡ್ಬೇಕಾದ್ರೆ ಹಾಗೇ ಒಂದು ದಿವಸ ಆರಿಸಿಬಿಡ್ತದದು. ಕುಂತ್ರಿ ಏನಾಗ್ತದೆ, ನಡಿ ಆ ಕಡೆ ಅನ್ನಿಸ್ತದೆ. ಮತ್ತು 2ನೇ ದಿವ್ಸನೂ ತಂದು ಕುಂದಿರ್ಸ್ಬೇಕು. ಇದಕ್ಕೆ ಶರೀರ ಜೊತೆ ಮನಸ್ಸಿಗೆ ಕುಂದಿರ್ಸ್ಬೇಕು. ಕುಂದಿರಿಸಿದಾಗ ಒಂದು 2 ದಿವಸ ಸ್ವಲ್ಪ ಕೇಳ್ದಂಗೆ ಮಾಡ್ತದೆ. 3ನೇ ದಿವಸಕ್ಕೆ ನಾನಾ ರೀತಿಯಿಂದ ಅನ್ನಿಸ್ತದೆ. 4 ಹಿಂಗೆ ಬರ್ತಾ ಏನಾಯಿತು, ಗುರುಗಳ ವಿಚಾರಗಳನ್ನು ಕೇಳ್ತಾ ಮನಸ್ಸು ಶಾಂತ ಆಗಿಬಿಡ್ತದೆ, ಕೂತ್ಕೊಂಡ್ಬಿಡ್ತದೆ, ಸುಮ್ಮನೆ ಕೂತ್ಕೊತದೆ. ಅದು ಎಲ್ಲೂ ಹೋಗಂಗಿಲ್ಲ. ಇದಕ್ಕೆ ಏನು ಬೇಕೋ ಅಭ್ಯಾಸ ಬೇಕು. ಇದಕ್ಕೆ ಅಭ್ಯಾಸ, ಪ್ರತಿ ದಿವಸ ಅಭ್ಯಾಸ ಮಾಡಬೇಕು. ನಾವು ಒಳ್ಳೆಯದನ್ನು ತೊಗೊಳ್ಬೇಕಾದ್ರೂ ಕೂಡ ಅದಕ್ಕೆ ಅಭ್ಯಾಸ ಮಾಡಿಸ್ಬೇಕು. ಇದಕ್ಕೆ ಈ ರೀತಿ ಭಗವಂತ ಹೇಳಿದನ ವೈರಾಗ್ಯದಿಂದಲೂ ಅಭ್ಯಾಸದಿಂದಲೂ ಈ ಮನಸ್ಸನ್ನು ನಿಗ್ರಹ ಮಾಡೋಕ್ಕೆ ಬರ್ತದೆ. ಅರ್ಜುನನ ಕುರಿತು ಭಗವದ್ಗೀತೆಯಲ್ಲಿ ಉಪದೇಶ ಮಾಡಿದಾರ ಯಾರು? ಭಗವಂತ. ಅದರಿಂದ ನಿಗ್ರಹ ಮಾಡಲಿಕ್ಕೆ ಬರ್ತದ. ಇಲ್ಲಿ ಈ ಮನಸ್ಸನ್ನು ನಿಲ್ತಕ್ಕಂಥ ಸಾಮರ್ಥ್ಯವನ್ನು ಈ ವಿಶೇಷ ಪುಣ್ಯದ ಫಲದಿಂದ ಪಡೆದಿದೆ. ಮತ್ತು ಸಂಸಾರಿ ಆದಂಥ ಜೀವಾತ್ಮ ಸುಮ್ಮನೆ ಮನಸ್ಸು ಗೆಲ್ತೀನಿ ಅಂತ, ಯಾಕಂದ್ರೆ ಇಲ್ಲಿ ಕೂಡ ಹೇಳ್ತಾರೆ ಮನಸ್ಸನ್ನು ಗೆಲ್ಲುವುದಕ್ಕೆ ಆಗೋದಿಲ್ಲ ಅಂತ ಅನ್ನೋದಕ್ಕಾಗಿ ಮುಂದಿನ ಪದದಲ್ಲಿ ಹೇಳ್ತಾರೆ. ಈ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಸಾಮರ್ಥ್ಯವನ್ನು ವಿಶೇಷವಾದ ಪುಣ್ಯದ ಫಲದಿಂದ ಪಡೆದಿದೆ. ಸಂಸಾರಿಯಾಗಿದ್ದ ಜೀವನು ಸುಮ್ಮನೆ ಮನಸ್ಸನ್ನು ಗೆಲ್ಲಕ್ಕೆ ಬರ್ತದೆ ಅನ್ನೋದ್ರೆ ಆಗಂಗಿಲ್ಲ ಅನ್ನುವಂಥದ್ದು ಈ ಮುಂದಿನ ಪದದಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ನೋಡೋಣ. 1ನೇ ನುಡಿಯಲ್ಲಿ ಹೇಳ್ತಾರೆ, ವಿಶೇಷ ಪುಣ್ಯದ ಫಲದಿಂದ ಪಡೆಯಿದೆ ಅಂತ ಹೇಳ್ತಾರೆ. ನೋಡೋಣ. ದರೆಯನ್ನು ಅಜೀನದಂತೆ ಸುರುಳಲಹುದು, ಮೇರುಗಿರಿಯನ್ನು ಅಂಗುಲಿಯ ಕೊನೆಯೋಳ ಆನಲಹುದು, ಶರದಿಯನ್ನೊಮ್ಮೆ ಪಾನವ ಮಾಡಲಹುದು, ಸೈತ್ರಿಸಬಾರದು ನಿಮಿಷಾರ್ಧವೂ ಈ ಮನವ. 2ನೇ ನುಡಿಯಲ್ಲಿ ಇದರಲ್ಲೇ ಕೊಟ್ಟಿದ್ದಾರೆ. ಮೊಲನ ತಲೆಯೋಳು ಕೋಡನು ಕಾಣಲಹುದು, ಅಭ್ರದೊಳು ಸೌರಭದ ವಾರಿಜವೆತ್ತಲಹುದು, ಬಳಸಲಹುದು ರವಿಕಿರಣೋದಕವನು ಅಸದಳ ಅರಗಳಿಗೆ ನಿಲ್ಲಿಸಲು ಮಾನಸವ ಅಂತ ಹೇಳ್ತಾರೆ. ಧರೆಯೇನು ಅಂದರೆ ಏನಪ್ಪ ಅಂದ್ರೆ ಭೂಮಿ. ಅಜೀನದಂತೆ ಚರ್ಮದ ಹಾಗೆ. ಅಜೀನ ಅಂದರೆ ಚರ್ಮ. ಸುರಳಲಹುದು ಅಂದರೆ ಸುತ್ತಬಹುದು. ಭೂಮಿಯನ್ನು ಚರ್ಮದ ಹಾಗೆ ಸುತ್ತಬಹುದು. ನೋಡ್ರಿ, ಭೂಮಿಯನ್ನು ಚರ್ಮದ ಹಾಗೆ ಸುತ್ತಬಹುದು. ಮೇರುಗಿರಿಯನ್ನು ನೋಡ್ರಿ ಅಂದ್ರೆ ಮಹಾ ಮೇರು ಪರ್ವತ ಅದು. ಅಂಗುಲಿ ಅಂದರೆ ಈ ಕೊನೆಯೊಳಂದ್ರೆ ಬೆರಳಿನ ತುದಿ. ಅಂಗುಲಿ ಕೊನೆಯೊಳಂದ್ರೆ ಈ ಬೆರಳಿನ ತುದಿ. ಮತ್ತು ಅನಲಹುದು ಅಂದರೆ ಧರಿಸಬಹುದು. ಆ ಮಹಾಮೇರು ಪರ್ವತವನ್ನು ನೋಡ್ರಿ, ಅದನ್ನು ಧರಿಸಬಹುದು. ಯಾಕಂತಾರೆ ಮತ್ತೆ ಹೇಳ್ತಾರೆ ಅವರು, ಶರದಿ ಅಂದರೆ ಸಮುದ್ರ, ಅರ್ಥ ತಿಳ್ಕೊಳ್ರಿ ಅಷ್ಟೇ. ಮತ್ತು ಇಲ್ಲಿ ಕೂಡ ಏನು ಹೇಳ್ತಾರೆ, ಭೂಮಿ ಚರ್ಮದಂತ ಸುತ್ತಬಹುದು. ಈ ಭಾಳಷ್ಟು ವಿಚಾರಗಳನ್ನು ಹಿಂದಿನ ನಾವು ಇದರಲ್ಲಿ ಪುರಾಣದಲ್ಲಿ ಅದರಲ್ಲಿ ನೋಡಿದ್ರೆ ಭಾಳಷ್ಟು ವಿಚಾರಗಳನ್ನು ಕೂಡ ಹೇಳ್ತಾರೆ. ಯಾರು ಅಂತಂದ್ರೆ ಹಿರಣ್ಯಾಕ್ಷ ಅನ್ನುವಂಥ ಆತ ಯಾರು? ಹಿರಣ್ಯಕಶಿಪನ ತಮ್ಮ ಆತ ಹಿರಣ್ಯಾಕ್ಷ. ಈ ಭೂಮಿಯನ್ನು ಚರ್ಮದಂಗೆ ಸುತ್ತಿ ತೊಗೊಂಡು ಹೋಗಿರ್ತಾನೆ ನೋಡ್ರಿ, ಕೆಳಗೆ ಪಾತಾಳಕ್ಕೆ ಒಯ್ದಿರ್ತಾನತ. ಯಾಕಂತಂದ್ರೆ ಆತ ಏನು ಮಾಡ್ತಾನೆ, ಹಿರಣ್ಯಕಶಿಪನ ತಮ್ಮ ಹಿರಣ್ಯಾಕ್ಷ ಈ ಭೂಮಿಯನ್ನು ಸುತ್ಕೊಂಡು ಪಾತಾಳಕ್ಕೆ ಒಯ್ದುಬಿಟ್ಟಿರ್ತಾನಂತ. ಭಾಳಷ್ಟು ದೇವತೆಗಳಿಗೆ ಭಾಳಷ್ಟು ಕಷ್ಟ ಆಗಿಬಿಡ್ತದೆ. ಆವಾಗ ವಿಷ್ಣು ಭಗವಂತ
ಆತ ಏನು ಮಾಡ್ತಾನೆ, ವರಾಹ ಅವತಾರ ತೊಡ್ತಾನೆ. ವರಾಹ ಅವತಾರವನ್ನು ತಾಳಿ ನೆಲವನ್ನು ಅಗದು 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 ಪಾತಾಳಕ್ಕೆ ಹೋಗಿ ಅಲ್ಲಿ ಅವ್ರನ್ನೆಲ್ಲ ಕೊಂದು ಭೂಮಿಯನ್ನು ತೊಗೊಂಡು ಮ್ಯಾಲೆ ಬರ್ತಾನೆ ನೋಡ್ರಿ. ಅದಕ್ಕೆ ಹಿರಣ್ಯಾಕ್ಷ ಯಾವ ಪ್ರಕಾರ ಭೂಮಿಯನ್ನು ಚರ್ಮದಂತೆ ಸುತ್ತಿದನು, ಆ ರೀತಿ ಇದನ್ನು ಭೂಮಿಯನ್ನು ಸುತ್ತಬಹುದು. ಮತ್ತು ಮೇರುಗಿರಿಯ ಅಂಗುಲಿಯ ಕೊನೆಯೋಳ ಆನಲಹುದು ಅಂದ್ರೆ, ಈ ಮೇರುಗಿರಿ ಅಂದ್ರೆ ದೊಡ್ಡ ಮಹಾಪರ್ವತ ನೋಡ್ರಿ. ಇದು ಬೆರಳಿನ ತುದಿಯಲ್ಲಿ ಹಿಡಿಬೋದಂತ. ಮಹಾಮೇರು ಪರ್ವತವನ್ನು ಈ ಬೆರಳಿನ ತುದಿಯಲ್ಲಿ ಒಂದು ಕಾಲಕ್ಕೆ ಹಿಡಿಬೋದು ಅಂತಾರೆ ನೋಡಿರಿ. ಎಷ್ಟು ಅದ್ಭುತವಾಗಿ ಉದಾಹರಣೆ ಹೇಳಕತ್ತಾರೆ. ಈ ಮನಸ್ಸನ್ನು ತಡೆಯೋಕ್ಕಾಗದೆ ಇವೆಲ್ಲ ದೃಷ್ಟಾಂತಗಳನ್ನು ಕೊಡಕತ್ತಾರೆ. ಯಾಕಂದ್ರೆ ಅಂಥ ಅಘಟಿತವಾದಂಥ ಈ ಮನಸ್ಸು ಭೂಮಿಯನ್ನು ಸುರುಳಿನ ಆಕಾರವಾಗಿ ಸುತ್ತಬೋದು, ಈ ಮನಸ್ಸನ್ನು ನಿಲ್ಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು. ಮತ್ತೇನು ಹೇಳಕತ್ತಾರೆ ಅವರು, ಮೇರುಗಿರಿಯನ್ನು ಅದು ಒಂದು ಸಣ್ಣ ಯಾವ ರೀತಿ ಅಂತಂದ್ರೆ ಕಿರಿ ಬೆರಳಿನಲ್ಲಿ ಹಿಡಿಬೋದು, ಅದನ್ನು ಬೆರಳಿನ ತುದಿಯಲ್ಲಿ ಹಿಡಿಬೋದು. ಯಾಕಂದ್ರೆ ಈ ಗೋವರ್ಧನ ಗಿರಿಯನ್ನು ಕೃಷ್ಣ ಭಗವಂತ ಒಂದು ಕಿರಿ ಬೆರಳಿನ ತುದಿಯಲ್ಲಿ ಹಿಡ್ಕೊಂಡು ನೋಡ್ರಿ. ಇದಕ್ಕೆ ಗೋವರ್ಧನ ಗಿರಿಧಾರಿ ಅಂತ ಹೇಳ್ತಾರೆ. ಅದಕ್ಕೆ ಗೋವರ್ಧನ ಗಿರಿಯನ್ನು ಈ ಇದು ಐತೆ ಬೆರಳಿನ ತುದಿಯಲ್ಲಿ ಹಿಡಿದ ಭಗವಂತ. ಅದ್ರಂಗ ಮೇರು ಪರ್ವತವನ್ನು ಸಹ ಎತ್ತಿ ಬೆರಳಿನ ತುದಿಯಲ್ಲಿ ಹಿಡಿಬೋದು. ಆದ್ರೆ ಅರೆಗಳಿಗೆ ಮನಸ್ಸನ್ನು ನಿಲ್ಲಿಸೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವರು. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಶರದಿಯನ್ನೊಮ್ಮೆ ಪಾನವು ಮಾಡಲಹುದು. ಈ ಸಮುದ್ರವನ್ನು ಒಂದು ಕಾಲದಲ್ಲಿ ಕುಡಿಬೋದು ಅಂತ ಹೇಳ್ತಾರೆ ಅವರು. ಒಂದೊಂದು ಸಮಯದಲ್ಲಿ ಅಥವಾ ಒಂದು ಕಾಲದಲ್ಲಿ ಸಮುದ್ರವನ್ನು ಕುಡಿಬೋದು. ಅಗಸ್ತ್ಯ ಮಹರ್ಷಿಗಳು ಸಪ್ತ ಸಮುದ್ರದ ನೋಡ್ರಿ. ಯಾಕಂದ್ರೆ ಈ ಸಪ್ತ ಸಮುದ್ರಗಳ ನೀರನ್ನು ಆತ ಒಂದು ಏನು ಬೊಗಸೆಯಲ್ಲಿ ಕುಡ್ದನು ನೋಡ್ರಿ. ಅಗಸ್ತ್ಯ ಮಹರ್ಷಿಗಳ ನೀರನ್ನು ಅದು ಕುಡ್ದ. ಅದರಂಗ ಸಮುದ್ರದ ನೀರನ್ನೆಲ್ಲ ಒಂದು ಕಾಲದಲ್ಲಿ ಕುಡಿಬಹುದು, ಅದು ಕೂಡ ಮಾಡ್ಲಿಕ್ಕೆ ಬರ್ತದೆ. ಆದರೆ ಈ ಮನಸ್ಸನ್ನು ಮಾತ್ರ ಅರ್ಧ ನಿಮಿಷ ಆದರೂ ಕೂಡ ಸುಮ್ಮನೆ ನಿಲ್ಸೋಕ್ಕಾಗಂಗಿಲ್ಲ. ಅಂಥ ಒಂದು ಅಘಟಿತವಾದಂಥ ಮನಸ್ಸಿದು. ಅದಕ್ಕೆ ಮಲನ ತಲೆಯೊಳು ಕೋಡನ್ನು ಕಾಣಲಹುದು ನೋಡ್ರಿ. ಮತ್ತೆ ಹೇಳ್ತಾರೆ, ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇದು. ಇಲ್ಲಿ ಏನು ಹೇಳಿದ್ದಾರೆ, ಎರಡನೆಯ ನುಡಿಯಲ್ಲಿ ಮಲನ ತಲೆಯೊಳು ಕೋಡನ್ನು ಕಾಣಲಹುದು, ಅಭ್ರದೊಳು ಸೌರಭದ ವಾರಿದವನ್ನು ಎತ್ತಲಹುದು, ಬಳಸಲಹುದು ರವಿಕಿರಣೋದಕವ ಅಸದಳವರ ಗಳಿಗೆ ನಿಲ್ಲಿಸಲು ಏನು ಮಾನಸವ ಅಂತ ಹೇಳ್ತಾರೆ. ಹರೆಗಳಿಗೆ ಅಂದ್ರೆ ಸ್ವಲ್ಪ ಕೂಡ, ಅಸದಳವು ಅಂದ್ರೆ ಅದು ಆಗಂಗಿಲ್ಲ, ಅಸದಳವು ಅಂದರೆ ಆಗೋದೇ ಇಲ್ಲ ಅನ್ನುವಂಥದ್ದು ವಿಚಾರ ಹೇಳ್ತಾರೆ ಇಲ್ಲಿ ಏನಂತಾರೆ, ಮಲನ ತಲೆಯೊಳು ಕೋಡನ್ನು ಕಾಣೋದು. ಯಾಕಂದ್ರೆ ಮಲದ ತಲೆಯೊಳಗೆ ಎಲ್ಲರ ಕೋಡು ನೋಡಿರೇನು ಇಲ್ಲ, ಆದ್ರೆ ಕಾಣ್ಬೋದಂತ. ಒಂದು ಸಮಯದಲ್ಲಿ ಒಂದು ರೀತಿ ನೋಡಿದ್ರೆ ಅದರಲ್ಲಿ ಕಾಣ್ಬೋದು. ಮಲನ ತಲೆಯಲ್ಲಿ ಕೋಡು ಇರೋದೇ ಇಲ್ಲ, ಆದರೂ ಕಾಣ್ಬೋದು. ಕೊಂಬನ್ನು ನೋಡ್ಬೋದು, ಆದ್ರೆ ಮನಸ್ಸನ್ನು ನಿಲ್ಲಿಸೋಕ್ಕಾಗಂಗಿಲ್ಲ. ಅಭ್ರದಳು ಸೌರಭದ ವಾರಿಜವನ್ನು ಎತ್ತಲಹುದು ನೋಡ್ರಿ. ಆಕಾಶ, ಅಭ್ರ ಅಂದ್ರೆ ಆಕಾಶದಲ್ಲಿ ಸುಗಂಧ ಭರಿತವಾದಂಥ ಕಮಲ ಅದಾವೇನು ಇಲ್ಲ. ಇಲ್ಲದೇ ಇದ್ದರೂ ಕೂಡ ಸುಗಂಧಯುಕ್ತವಾದಂತಹ ಕಮಲವನ್ನು ಆಕಾಶದಿಂದ ನಾವು ತೊಗೊಳ್ಬೋದು, ಆಕಾಶದಾಗ ನಾವು ಪಡ್ಕೊಳ್ಬಹುದು ಅಂತ ಹೇಳ್ತಾರೆ ಅವರು. ಮತ್ತು ಬಳಸಲಹುದು ರವಿಕಿರಣೋದಕವನ್ನು ಅಂದ್ರೆ ಸೂರ್ಯನ ಕಿರಣಗಳ ಮೂಲಕ. ಈ ಬಿಸಿಲು ದೊರೆ ಅಂತ ಹೇಳ್ತಾರೆ ನೋಡ್ರಿ, ಬಿಸಿಲು ಗುದುರೆ ಅಂತಂದ್ರೆ ಮಧ್ಯಾಹ್ನ ಸಂದರ್ಭದಲ್ಲಿ ನಾವು ರೋಡ್ ಮೇಲೆ ಹೋಗಬೇಕಾದಾಗ ಸ್ವಲ್ಪ ದೂರ ನೋಡಿದಾಗ ರೋಡಿನ ಮೇಲೆ ನೀರು ಕಂಡಂಗೆ ಆಗ್ತವೆ, ಹೌದಿಲ್ಲ? ಆದ್ರೆ ನಿಜವಾಗಿ ನೀರು ಅದಾವೇನಲ್ಲಿ? ನೀರು ಇರೋಂಗಿಲ್ಲ. ಆದರೆ ಒಂದು ವೇಳೆ ಈ ರೀತಿ ಸೂರ್ಯನ ಕಿರಣಗಳ ಮೂಲಕ ಅಲ್ಲಿ ತೋರ್ತಕ್ಕಂಥ ಬಿಸಿಲು ಕುದುರೆಯನ್ನು ಅಲ್ಲಿ ನೀರು ಇರೋಂಗಿಲ್ಲ, ಆದರೂ ಕೂಡ ನೀರನ್ನು ತುಂಬಿಕೊಂಡು ಬರ್ಬೋದು ಒಂದು ಸಮಯದಲ್ಲಿ. ಆದರೆ ಮನಸ್ಸನ್ನು ಅರೆಗಳಿಗೆ ನಿಲ್ಸೋಕ್ಕಾಗಂಗಿಲ್ಲ. ಎಂಥ ಒಂದು ಅದ್ಭುತ ವಿಷಯವನ್ನು ಹೇಳ್ತಾರೆ. ಈ ಮನಸ್ಸನ್ನು ಅರೆಗಳಿಗೆ ನಿಲ್ಸೋಕ್ಕಾಗಂಗಿಲ್ಲ ಅನ್ನುವಂಥದ್ದು ಈಗ ಮೂರನೇ ನುಡಿಯಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ, ಈ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಅಸಾಧ್ಯವಾಗಿರುವಂಥ ಮನಸ್ಸು ಮತ್ತು ಹೆಂಗ್ರಿ ಇಷ್ಟೆಲ್ಲ ಹೇಳಕತ್ತಾರಂದ ಮೇಲೆ ನಮ್ಗೆ ಸಂಶಯಗಳು ಬರಕತ್ತಾವೆ. ಹೆಂಗೆ
ಮತ್ತು ಇವರು ಅಘಟಿತಂತೆ ಈಗ ಭೂಮಿ ಸುತ್ತಬಹುದು, ಮಲದ ಕೋಡ್ನಾಗ ಕೊಂಬುಗಳನ್ನು ನೋಡಬಹುದು, ಆಕಾಶದಾಗ ಹೂ ಎತ್ತಬಹುದು, ಏನೇನೋ ಹೇಳಕತ್ತಿ ಬಿಟ್ಟಾರ. ಅಂದರೆ ಇದು ಭಾಳ ಐತೆ ಬಿಡ್ರಪ್ಪ, ಇದು ನಮ್ಮ ಮನಸ್ಸು ನಮಗೇನು ಕಂಟ್ರೋಲ್ಗೆ ಬರೋಂಗಿಲ್ಲನ, ಮತ್ತು ನೀವು ನಿಲ್ಸೋಕ್ಕಾಗಲ್ಲ ಅಂತ ನಮ್ಗೆ ಭಯ ಆಗಿಬಿಡ್ತದೆ. ಹೌದಿಲ್ಲ? ಅವ್ರು ಹೇಳಿದ್ದು ನೋಡಿದ್ರೆ ಹೆಂಗದಂದ್ರೆ ಅಂಥವ ಅಟ್ರಾಗ ಸಪ್ತ ಸಮುದ್ರವನ್ನು ಒಂದು ಬೊಗಸೆಗೆ ಕುಡಿಬೋದು ಅಂತ ಹೇಳಕತ್ತಾರ. ಅಂದಮೇಲೆ ಅಷ್ಟಾಗ್ತದೆ ಅಂದಮೇಲೆ ಈ ಮನಸ್ಸು ಹೆಂಗ್ರಿ ನಿಲ್ಸೋಕ್ಕಾಗ್ತದಂದ್ರೆ ಮಹಾತ್ಮರು ಹೇಳ್ತಾರೆ. ಅದಕ್ಕೆ ಹಿಡ್ತಾ ಇರುವಂಥದ್ದು ಅದು ಹೇಳ್ತಾರೆ. ಮನಸ್ಸನ್ನು ನಿಲ್ಲಿಸಲಿಕ್ಕೆ ಅಸಾಧ್ಯವಾಗಿರುವಂಥ ಈ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದಪ್ಪ ಅಂತಾರೆ ಅವರು. ಬರ್ತದೆ. ಹೆಂಗೆ ಬರ್ತದ ಅಂದ್ರೆ ಪರಮಾತ್ಮನ ಒಲುಮೆಯಾದ್ರೆ ಮನಸ್ಸು ನಿಲ್ಲುತ್ತದ. ಎಷ್ಟು ಅದ್ಭುತ ನೋಡ್ರಿ. ಅದಕ್ಕೆ ಬೇಕು. ಎಲ್ಲ ನಾವು ಜಗತ್ತಿನೊಳಗೆ ಏನು ಬರೀ ಮನಸ್ಸು ಮಾತು ಕೇಳ್ಕೊಂಡು ಹೊಂಟು ಬಿಟ್ಟಿವಿ. ಯಾಕಡೆ ಬೇಕು ಆ ಕಡೆ ಹೋಗೋದೆ ಮುಗೀತು. ಅದಕ್ಕೆ ಲಿಮಿಟೇ ಇಲ್ಲ, ತಳ ಇಲ್ಲದ ಪಾತ್ರೆ ಈ ಮನಸ್ಸು. ಅಲ್ಲಿ ನೆಮ್ಮದಿ ಐತೇನು? ಎಲ್ಲೂ ಆದ್ರೆ ನೆಮ್ಮದಿಲ್ಲ. ಇದಕ್ಕೆ ಏನು ಕೊಟ್ಟರು ನೆಮ್ಮದಿಲ್ಲ, ಏನು ತಿನ್ನಿಸ್ರಿ ನೆಮ್ಮದಿಲ್ಲ. ಹುಟ್ಟಿನಿಂದ ಸಾಯೋವರೆಗೆ 7 ತಿನಿಸನ್ನು ತಿನ್ನಿಸಿ ಮಾಡ್ರಿ, ಅದಕ್ಕೆ ಏನಾರ ಕೊಟ್ಟರೆ ನೆಮ್ಮದಿನೇ ಇರೋಂಗಿಲ್ಲ ನೋಡ್ರಿ ಮನಸ್ಸಿಗೆ. ಆದ್ರೆ ಮಹಾತ್ಮರು ಒಂದು ಹೇಳ್ತಾರ, ಅಸಾಧ್ಯವಾದಂಥ ಈ ಮನಸ್ಸು ಏನು ಇಷ್ಟೊತ್ತನ ಹೇಳ್ಯಾರಲ್ಲ, ಅಷ್ಟಾದರೂ ಕೂಡ ಈ ಮನಸ್ಸು ನಿಲ್ಲಿಸೋಕೆ ಆಗೋದಿಲ್ಲ. ಆದರೂ ಕೂಡ ಇಂಥ ಅಸಾಧ್ಯವಾದಂಥ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತದೆ. ಯಾವುದರಿಂದ? ಪರಮಾತ್ಮನ ಒಲುಮೆಯಾದ್ರೆ ನಿಲ್ಲುತ್ತದೆ ಈ ಮನಸ್ಸು ಅಂತನ್ನುವಂಥದ್ದು 3ನೇ ಪದದಲ್ಲಿ ಹೇಳ್ತಾರೆ, 3ನೇ ನುಡಿಯಲ್ಲಿ ಹೇಳ್ತಾರೆ. ಮಾರ ವಿರೋಧಿ ಮಾಯಾ ಮೋಹರಹಿತನು ಅಪಾರ ಮಹಿಮ ಶಂಭುಲಿಂಗದೊಲವನು ಭೂರಿ ಪುಣ್ಯದ ಫಲದಿಂದೆ ಪಡೆಯದೆ ಸಂಸಾರಿ ಸುಮ್ಮನೆ ಗೆಲ್ಲಲರಿದು ಹೃದಯವ ಅಂತ ಹೇಳ್ತಾರೆ ನೋಡ್ರಿ. ಎಂಥ ಅದ್ಭುತವಾಗಿ ಹೇಳ್ತಾರೆ. ಮಾರ ವಿರೋಧಿ ಅಂದರೆ ಯಾರು? ಪರಮಾತ್ಮಗೆ ಹೇಳ್ತಾರೆ ಮಾರ ವಿರೋಧಿ ಅಂತ. ಯಾಕೆ? ಮನ್ಮಥನಿಗೆ ವೈರಿ ಆದಂಥ ಮನ್ಮಥನ ಸುಟ್ಟು ಬಿಟ್ಟನಲ್ಲ. ಮಾಯಾಮೋಹ ರಹಿತ ಯಾರು? ಪರಮಾತ್ಮನೇ. ಅದು ಹೆಂಗಾದ 3 ಗುಣಗಳು ಅದಾವನು ಪರಮಾತ್ಮಗ? ಇಲ್ಲ. ಮಾಯ ಐತೇನೋ? ಇಲ್ಲ. ಈ ಮಾಯಾ ತ್ರಿಗುಣಾತ್ಮಕವಾದ ಮಾಯೆಯ ಮೋಹದಿಂದ ರಹಿತ ಆದಂಥ ಪರಮಾತ್ಮ. ಮಹಾಮಹಿಮಾಶಾಲಿ ಆದಂಥವನತ ಶಂಭುಲಿಂಗ. ಅದಕ್ಕೆ ಮನುಷ್ಯ ಪರಮಾತ್ಮನನ್ನು ಒಲಿಸಿದ್ದೇ ಆದರೆ ಎಷ್ಟು ಆನಂದ ಐತಿ ನೋಡ್ರಿ. ಪರಮಾತ್ಮನನ್ನು ಮನುಷ್ಯ ಒಲಿಸಿದ್ದೇ ಆದ್ರೆ ಅವನ ಮನಸ್ಸು ಸಹಜವಾಗಿ ನಿಂತ್ಕೊಂಡ್ಬಿಡ್ತದೆ. ಮುಗೀತು, ಎಲ್ಲೂ ಹೋಗೋದೇ ಇಲ್ಲ. ಅದು ಕೆಲಸ ಆಗಬೇಕು. ಮಹಾತ್ಮರು ಇದನ್ನೇ ಮಾಡ್ಕೊಂಡಂಥದ್ದು. ಏನಾಯಿತು? ಮನಸ್ಸನ್ನು ಸಹಜವಾಗಿ ನಿಲ್ತದೆ. ಹೆಂಗಂದ್ರೆ ರಾಜನನ್ನು ಒಲಿಸಿದ್ದೇ ಆದ್ರೆ ಅದಕ್ಕೆ ಇಚ್ಛಿತವಾದಂಥ ಎಲ್ಲ ಪ್ರಾಪ್ತಿ ಆಗ್ತದಲ್ಲ, ಎಲ್ಲನೂ ಪ್ರಾಪ್ತಿ ಆಗ್ತದೆ. ಹಾಗೆ ನಾವು ಪರಮಾತ್ಮನನ್ನು ಒಲಿಸಿದ್ದೇ ಆದ್ರೆ ಅವನ ಮನಸ್ಸನ್ನು ನಿಲ್ಲಿಸುವಂಥ ಸಾಮರ್ಥ್ಯವನ್ನು ಆತ ಕೊಡ್ತಾನೆ ನಮಗೆ. ಪರಮಾತ್ಮನನ್ನು ಒಲಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಪರಮಾತ್ಮನ ಒಂದು ಕೃಪೆ ಅಥವಾ ಅದನ್ನು ಒಂದು ಪರಮಾತ್ಮನನ್ನು ಒಲಿಸಿದ್ದೇ ಆದ್ರೆ ಈ ಮನಸ್ಸನ್ನು ನಿಲ್ಲಿಸುವಂಥ ಸಾಮರ್ಥ್ಯ ನಮಗೆ ಕೊಡ್ತಾನೆ. ನನ್ನ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಸಾಮರ್ಥ್ಯವು ಅವನಲ್ಲಿ ಏನದ, ಅವನಲ್ಲಿ ಐತೋ ಇಲ್ಲೋ ಅನ್ನುವಂಥ ಸಂಶಯ ನನಗೆ ಬರಕತ್ತು. ನೀವೇನು ಹೇಳಕತ್ತೀರಿ? ಪರಮಾತ್ಮನ ಒಲಿಮೆ ಆಗಬೇಕು, ಪರಮಾತ್ಮನ ಸ್ಮರಣೆ ಮಾಡಿರಿ, ಪರಮಾತ್ಮನ ಒಲಿಮೆ ಯಾವಾಗ ಆಗ್ತದೆ? ಮನಸ್ಸು ನಿಮ್ಮಲ್ಲಿ ನಿಂತು ಬಿಡ್ತದ ಅಂತ ನೀವು ಹೇಳಕತ್ತೀರಿ. ನನಗೆ ಸಂಶಯ ಬರಕತ್ತದ. ಈ ಮನಸ್ಸನ್ನು ನಿಲ್ಸಕ್ಕಂಥ ಸಾಮರ್ಥ್ಯ ಅವನಲ್ಲಿ ಐತೋ, ಪರಮಾತ್ಮನಲ್ಲಿ ಐತೋ ಇಲ್ಲ ಅನ್ನುವಂಥ ಸಂಶಯ ಬರಕತ್ತದಪ್ಪ. ನನಗೆ ನಂಬಿಕೆನೇ ಬರ್ತಾಯಿಲ್ಲ ನನಗೆ. ಅಂದರೆ ಏನು ಹೇಳ್ತಾರೆ ಇಲ್ಲಿ? ಪರಮಾತ್ಮನು ಅಪಾರ ಮಹಿಮಾಶಾಲಿ ಆಗಿದ್ದಾನಪ್ಪ. ಅಂದಮೇಲೆ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಸಾಮರ್ಥ್ಯ ಆತನಲ್ಲಿ ಇಲ್ಲ ಅಂತೇನು? ಜಗತ್ತು ನೋಡ್ರಿ ಎಷ್ಟು ಥರವಾಗಿ ಜಗತ್ತು ತೋರ್ತದ ಮಾಡ್ತಿದ್ದು ಎಲ್ಲ ಐತೆ. ಆತ ಮಹಿಮಾಶಾಲಿ ಅದನ್ನು ಪರಮಾತ್ಮ ಅಂದಮೇಲೆ ನಿನ್ನ ಮನಸ್ಸನ್ನು ನಿಲ್ಲಿಸೋ ಸಾಮರ್ಥ್ಯ ಪರಮಾತ್ಮಿಗಿಲ್ಲ ಅಂತೇನು? ಐತಪ್ಪ, ಐತೆ. ಈ ಪರಮಾತ್ಮ ಮತ್ತು ಎಂಥವನಿರ್ತಾನಂದ್ರೆ ಈತ ಕಾಮನಿಗೆ ವೈರಿಯಾಗಿದ್ದಾನ. ಪರಮಾತ್ಮ ಹೆಂಗದಾನ? ಆತ ಕಾಮನಿಗೆ ವೈರಿಯಾಗಿದ್ದಾನ. ಯಾರು ಪರಮಾತ್ಮಗೆ ಶರಣ ಹೋಗ್ತಾರಲ್ಲ ಅಂಥ ಭಕ್ತರಿಗೆ ಕಾಮನ ಕಾಟ ಇರಂಗಿಲ್ಲ.
ಕಾಮ ಅಂದಗಳೇ ನಾವು ಯಾವುದೋ ಒಂದು ಅದು ಕಾಮ ಅಂತ ಹಾಗೆಲ್ಲ ತೊಗೊಳಂಗಿಲ್ಲ. ಕಾಮ ಅಂದರೆ ಬಯಕೆ, ಬೇಡುವಂಥ ವಸ್ತುಗಳನ್ನು ಪಡ್ಕೊಳ್ಳುವಂಥ ಕಾಮ ಅಂದರೆ ಬಯಸುವಂಥದ್ದು. ಇದ್ರ ಕಾಟ ಇರೋಂಗಿಲ್ಲ. ಯಾವಾಗ ಪರಮಾತ್ಮನ ಒಂದು ಸ್ಮರಣೆ ಮಾಡ್ತೀವಿ ಆವಾಗ ಇದರಿಂದ ಪರಮಾತ್ಮನಿಗೆ ಯಾವಾಗ ಶರಣು ಹೋಗ್ತೀವಿ ಆವಾಗ ನಮ್ಗೆ ಭಕ್ತರಿಗೆ ಕಾಮನ ಕಾಟ ಇರೋಂಗಿಲ್ಲ. ಯಾಕಂದರೆ ಪರಮಾತ್ಮ ಕಾಮನ ಮೊದಲೇ ಸುಟ್ಬಿಟ್ಟಿದ್ದಾನಲ್ಲ, ಅದಕ್ಕೆ ಆತನ ಕಾಟ ಇರೋಂಗಿಲ್ಲ. ಪರಮಾತ್ಮನ ಭಕ್ತರಿಗೆ ಕೂಡ ನನ್ನ ಭಕ್ತರಿಗೆ ಕೂಡ ಕಾಡಬೇಡ ಅಂತ ಹೇಳ್ಯಾನತ್ತ ಮನ್ಮಥನಿಗೆ ಅಥವಾ ಕಾಮನಿಗೆ. ಏನು ಹೇಳ್ಯಾನ ಕಾಮನಿಗೆ? ಕಾಮ ಅಂದ್ರೆ ವಸ್ತುಗಳ ಅಪೇಕ್ಷೆ ಕೂಡ ಕಾಮ ಅಂತ ಹೇಳಿಸ್ಕೊಳತ್ತದ ಕಾಮ. ಯಾಕಂದ್ರೆ ನನ್ನ ಭಕ್ತರಿಗೆ ಯಾವ ರೀತಿಯಿಂದ ಕಾಟ ಕೊಡಬೇಡ ಅಂತ ಪರಮಾತ್ಮ ಕೇಳ್ಕೊಂಡಿದ್ದಾನೆ ಕಾಮನಿಗೆ. ಅದಕ್ಕೆ ಕಾಮನ ಹೆಂಡತಿ ಅದ, ಕಾಮನಿಗೆ ಸುಟ್ಟುಬಿಟ್ಟಾಗ ಕಾಮನ ಹೆಂಡತಿ ಯಾರು? ರತಿದೇವಿ. ಆಕೆ ರತಿದೇವಿ ಶಿವನ ಒಂದು ಭಕ್ತಳಿರ್ತಾಳೆ, ಬಹಳ ದೊಡ್ಡ ಭಕ್ತಳಿರ್ತಾಳೆ. ಆವಾಗ ಪ್ರಾರ್ಥನೆ ಮಾಡ್ತಾಳಪ್ಪ, ನೀನು ನಂಬಿನೋ ನಾನು ನಿನ್ನ ಭಕ್ತಿ ಮಾಡ್ತೀನಿ, ನನ್ನ ಗಂಡನ ಉಳಿಸಪ್ಪ ಅಂತ ಪರಮಾತ್ಮನ ಪಾದ ಹಿಡ್ಕೋತಾಳಕಿ. ಹಿಡ್ಕೊಂಡಾಗ ಆತಂತನ ಇಲ್ವಾ, ಈಗ ಆತನ ಸುಟ್ಟು ಬಿಟ್ಟಿನಿ, ಮತ್ತು ಮನುಷ್ಯನಾಗಿ ಜೀವನ ಮಾಡೋಕ್ಕಾಗಂಗಿಲ್ಲ ಆತಗ. ಆದ್ರೆ ನಿನ್ನ ಗಂಡ ಇರ್ತಾನೆ, ಪೂರ್ತಿ ಹೋಗಿರಂಗಿಲ್ಲ, ಅದ್ರ ಶರೀರ ಹೋಗಿರ್ತದ, ಆದ್ರೆ ನಿನ್ನ ಗಂಡ ಎಲ್ಲರ ಮನಸ್ಸಿನಲ್ಲಿ ಇರ್ತಾನೆ ನೋಡು ನಿನ್ನ ಗಂಡ ಅಂತ ಹೇಳಿ ಮಾತು ಕೊಡ್ತಾನೆ. ಯಾರು? ಪರಮಾತ್ಮ. ಎಲ್ಲ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಉತ್ಪತ್ತಿಯಾಗುವಂತೆ ಜೀವದಾನವನ್ನು ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಪ್ರತಿಯೊಬ್ಬರ ಮನಸ್ಸಿನಲ್ಲಿ ನಿನ್ನ ಗಂಡ ಇರ್ತಾನೆ, ಈ ರೀತಿಯಾಗಿ ವರ ಕೊಡ್ತಾನೆ. ಅದರಿಂದ ಕಾಮನು ನಾನು ಶಿವಭಕ್ತರನ್ನು ಕಾಡಿದ್ದೇ ಆದ್ರೆ ಆತ ಹೇಳ್ತಾನೆ. ಆವಾಗ ಕಾಮ ಹೇಳ್ತಾನಪ್ಪ, ನಾನು ಶಿವಭಕ್ತರನ್ನು ಕಾಡಿದ್ದೇ ಆದ್ರೆ ಅದಕ್ಕೆ ಭಯ ಆಗಿಬಿಡ್ತದೆ. ಯಾಕಂದ್ರೆ ಅದನ್ನು ಭಕ್ತರಿಗೆ ನಾನು ಕಾಡಿದ್ರೆ ಮತ್ತೊಂದು ಸಲ ಸುಟ್ಟು ಬಿಡ್ತಾನೆ ಅನ್ನುವಂಥ ಭಯ ಕಾಮನಿಗೆ ಇರ್ತದೆ. ಹಾಗಾಗಿ ಪರಮಾತ್ಮ ನನ್ನ ಈ ಸಲ ಉಳಿಸಂಗಿಲ್ಲ, ನನ್ನ ಶಿವನ ಭಕ್ತರಿಗೆ ಅಥವಾ ಈ ಭಕ್ತಿ ಮಾಡುವಂಥವ್ರಿಗೆ ನಾನು ಕಾಡಿದ್ದೆ ಆದ್ರೆ ಇನ್ನೊಂದು ಸಲ ಮತ್ತೆ ಪರಮಾತ್ಮ ನಾನು ಉಳಿಸೋದಿಲ್ಲ ಅಂತ ತಿಳಿದು ಶಿವಭಕ್ತರ ಸಮೀಪಕ್ಕೆ ಸಹ ಸುಳಿಯಂಗಿಲ್ಲ ಕಾಮ. ನೋಡ್ರಿ, ಕಾಮನು ಶಿವಭಕ್ತರು ಯಾರ್ತಾರೆ ಅವ್ರ ಹತ್ರ ಸುಳಿಯಂಗಿಲ್ಲ, ಅಥವಾ ದೂರ ಆಗಿಬಿಡ್ತಾನೆ, ಹೆದರಿ ಬಿಡ್ತಾನೆ. ಮತ್ತು ಪರಮಾತ್ಮನು ಮಾಯ ಮೋಹ ಮೊದಲಾದಗಳಿಂದ ಕೂಡಿದಾನೇನಂದ್ರೆ ಕೂಡಿಲ್ಲ, ಆತ ರಹಿತವಾಗಿದ್ದಾನೆ. ಆತ ಯಾವುದು ಮಾಯನೂ ಇಲ್ಲ, ಅದಕ್ಕೆ ಮೋಹನೂ ಇಲ್ಲ. ಅದರಿಂದ ಅದಕ್ಕೆ ಶರಣು ಒಕ್ಕಂಥವರನ್ನು ಸಹ ಮಾಯ ಮೋಹದಿಂದ ಬಿಡುಗಡೆ ಮಾಡ್ತಾನೆ. ಪರಮಾತ್ಮನ ಒಲಿಮೆಯಿಂದ ಇದೆಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಅದೇ ದಾರಿ ನೋಡಪ್ಪ ಅಂತ ಮಹಾತ್ಮರು ಹೇಳ್ತಾರೆ. ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಮತ್ತು ನಾಳೆ ಕೂಡ ಒಳ್ಳೊಳ್ಳೆ ವಿಚಾರಗಳನ್ನು ನಮ್ಗೆ ಹೇಳ್ತಾ ಬರ್ತಾರೆ. ನೋಡೋಣ ಮತ್ತೆ ನಾಳೆ ವಿಚಾರ ಒಂದೆರಡು ಮತ್ತು ಗುರುಗಳು ಪಾದಕ್ಕೆ ಅರ್ಪಿಸಿ ಹರಾವು.